ಅಡಿಕೆ ತೆಂಗು ಇರುವಂತ ಜಾಗದಲ್ಲಿ ಇದನ್ನ ಆರಾಮ ಬೆಳಿಬಹುದು, ಅಲ್ಲೇ ಕೂಡ ಅನುಕೂಲವಾಗಿ ಇರುತ್ತೆ ಅಂತ ಹೇಳ್ತಿದ್ರಿ. ನಾನೇನ್ ಹೇಳ್ತೇನೆ ಸರ್, ಮಿಶ್ರ ಬೆಳೆಗೆ ಸೂಕ್ತ. ನಾನು ಹೇಳುದು ನೋಡಿ, ಈಗ ಕೆಲವರು ಪಾಪ ಇದ್ದಾರೆ, ನಾನು ಭತ್ತ ಬೆಳಿತೀನಿ, ರಾಗಿ ಬೆಳಿತೀನಿ, ಅದು ಒಳ್ಳೇದು, ನಿಜವಾಗಿ ಅದು ಬಿಡಬಾರ್ದು. ನಾವು ಅದಿರೋದಕ್ಕೆ ನಾವು ಇವತ್ತು ಇದ್ದೇವೆ. ಆದ್ರೆ ನಮ್ಮಂತವ್ರ ಕೈಲಿ ಆಗಲ್ವೇ? ನಾವ್ ಇನ್ನೇನ್ ಮಾಡೋದು? ಬರೀ ತೆಂಗಿನ ಮರ ನಿಂತ್ಕೊಂಡು ಇದ್ ಮಾಡ್ಲಿಕ್ಕೆ ಆಗ್ತದ? ಏನಾದ್ರು ಬೆಳಿಬೇಕು ಜೊತೆಗೆ ಅಂತ ನಮ್ಗೆ ಇನೋವೇಟಿವ್ ಪ್ಲಾನ್ ಬಂದು ಮಾಡಿರುವಂತ ತೋಟ ಇದು. ಈಗ ಒಂದು 8-10 ವರ್ಷದಿಂದ ಈಚೆಗೆ ಯೂಟ್ಯೂಬಲ್ಲಿ ಎಲ್ಲ ಬಂದು ಕೆಲವು ನನಗೆ ತುಂಬಾ ಜನ ಫೋನ್ ಮಾಡ್ತಾ ಇರ್ತಾರೆ, ಎಲ್ಲಿ ಸಿಗ್ತದೆ ಏನು, ಇದೇ ನಮ್ಗೆ ಹೇಳೋದಾಗೋಗಿದೆ. ನಾನು ಇವತ್ತಿನವರೆಗೂ ಯೂಟ್ಯೂಬರ್ ಅಂತ ನಾನು ಸಂದರ್ಶನ ಕೊಡ್ತಾರೆ ನಿಮ್ಗೆ ಫಸ್ಟ್. ಯಾಕೆ? ಬಿಕಾಸ್ ಆಫ್ ಅಲ್ಲೆಲ್ಲ ಒಂದು ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಹಾಗಾಗಿ ನನಗೆ ಬೇಡ ಇದು. ಯಾಕೆ ಗೊತ್ತಾ? ಈಗ ಹೋಗಿ ಹೇಳ್ತೀರಾ, ಆಗ್ತೀರಾ, ಸುಮ್ನೆ ತಲೆ ತಿನ್ನೋರು ಜಾಸ್ತಿ. ಅಂದ್ರೆ ತುಂಬಾ ಅದನ್ನ ವ್ಯವಸ್ಥೆ ಕಡಿಮೆ, ತುಂಬಾ ಕಡಿಮೆ. ನಮ್ಗೆ ಬೇಡ, ನಮ್ ಪ್ರಚಾರ ತಗೊಳ್ಳಿಕ್ಕೆ ಬೇಡ. ನಮ್ಗೆ ಪ್ರಚಾರದ ವಿಷಯನೇ ನಮ್ಮಲ್ಲಿ ಬೇಡ. ನಮ್ಗೆ ಏನ್ ಮಾಡಿ ತೋರಿಸ್ಬೇಕು. ಈಗ ಇನ್ನೊಂದು 2 ಪ್ಲಾಟ್ ಇದೆ, ಅದು ಇನ್ನೊಂದು 2 ವರ್ಷ ಬಿಟ್ಕೊಂಡು ಬನ್ನಿ. ಈಗಲ್ಲ, ಅದು 2 ವರ್ಷ ಬಿಟ್ಟ ಮೇಲೆ ನಾನು ನಿಮ್ಗೆ ರಿಸಲ್ಟ್ ಕೊಡ್ತೀನಿ. ಅದು ಬೇರೆ ಇನೋವೇಟಿವ್, ಅದೇ ಬೇರೆ ಸ್ಟೈಲು. ಇದು ಜಾಯಕಾಯಿ ಅಲ್ಲ, ಅಲ್ಲಿ ಬೇರೆನೆ. ಅಂದ್ರೆ ನನ್ನ ವ್ಯವಸಾಯ ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅಪ್ಪ ಹಾಕದ ಆಲ್ಮರದಲ್ಲಿ ನ್ಯಾಣ ಹಾಕೊಳ್ಳಿಕ್ಕೆ ಬೇಡ. ಹೌದು, ನನ್ನ ವ್ಯವಸಾಯ. ನಾವ್ ಏನಾದ್ರು ಹೊಸ್ದಾಗಿ ಮಾಡ್ಬೇಕು ಅಂದ್ರೆ ಈ ಬೇರೆ ನಮ್ಮಲ್ಲಿ ಬೆಳೆದೇ ಇರುವಂತ ಗಿಡ ಬೆಳಿಬೇಕು. ಯಾಕೆ ಅಲ್ಲೇ ಬೆಳೀತದೆ, ಇಲ್ಲಿ ಯಾಕೆ ಬೆಳೀತಿಲ್ಲ? ಅದು ನನ್ನ ಅಧ್ಯಯನ. ಅಂದ್ರೆ ನಾನೇನಂದ್ರೆ ಅದ್ರ ಸಕ್ಸಸ್ ಆಗ್ತೀನೋ ಬಿಡ್ತೀನೋ ಸೆಕೆಂಡ್ರಿ. ನಾನು ಅದು ಅಧ್ಯಯನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ನಾನು ಒಬ್ಬ ಸಾಮಾನ್ಯ ರೈತ ರೆಡಿ ಇಲ್ಲ. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ರೆಡಿ ಇದ್ದೇನೆ. ಸಂಪಾದನೆ ಮಾಡ್ತೀನಿ, ತಂದಿಲ್ಲ ಹಾಕ್ತೇನೆ. ವ್ಯವಸಾಯದಲ್ಲಿ ಸಂಪಾದನೆ ಮಾಡಿ ಇನೋವೇಟಿವ್ ಮಾಡ್ಲಿಕ್ಕೆ ರೈತನ ಕೈಲಿ ಆಗುದಿಲ್ಲ. ನಮ್ದು ಹಾಗೆ ನೋಡಿ, ಸಕ್ಸಸ್ ಆಗಿದೆ, ಹಾಕಿ ಜಾಯಕಾಯಿ ಬೆಳೀರಿ. ಈಗ ಅಲ್ಲಿ ಇನ್ನೊಂದು 2 ಪ್ಲಾಟ್ ಇದೆ, ಹೊಸದಾಗಿ 2 ವರ್ಷ ಆಯ್ತು ಪ್ಲಾಂಟೇಶನ್ ಮಾಡಿ. ರಿಸಲ್ಟ್ ಇನ್ 2 to 3 years ಬೇಕು. ಅದು ಬೇರೆನೆ, ಒಂದು 4-5 ಹಣ್ಣಿನ ಗಿಡಗಳು ಬೇರೆ ಹಾಕಿದ್ದೇನೆ, ಎಲ್ಲ ಕೇರಳ ವೆರೈಟಿ. ಅದು ಇಲ್ಲಿ ಬರ್ತದ ಇಲ್ವಾ ಅಂತ ರಿಸಲ್ಟ್ ಹೇಳ್ತೇನೆ. ಟ್ರಯಲ್ ಪರ್ಪಸ್ ಮಾಡಿದ್ರೆ, ಆ ಟ್ರಯಲ್ ಆದಾಯಕ್ಕಂತ ಮಾಡಿರೋದಲ್ಲ, ಟ್ರಯಲ್ಗೋಸ್ಕರ ಮಾಡಿರುವಂತ ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಿ. ಹೌದೌದು. ಆಮೇಲೆ ಇನ್ನೊಂದ್ ಕಡೆ ನೀವು ಅಡಿಕೆ ಹಾಕಿರೋ ಜಾಗದಲ್ಲೇನೆ ಜಾಯಕಾಯಿ ಹಾಕಿದೀನಿ ಅಂತ ಹೇಳಿ. ಅದೇ ಸರ್ ನೋಡಿ, ಇಲ್ಲೇ ನೋಡಿ ಅಡಿಕೆ ತೋಟ ಇದೆ, ನಮ್ ಬೈಲ್ ತೋಟ. ಇದು 98ನೇ ಇಸ್ವಿಯಲ್ಲಿ ಮಾಡಿದಂತ ತೋಟ. ಈ ತೋಟದಲ್ಲಿ ನಾನು ಇದಕ್ಕೆ ಅದೇ ಟೈಮಲ್ಲೇ ಜಾಯಕಾಯಿ ತಂದು ಹಾಕ್ತೆ. ಇದು ನೋಡಿ, ಇದು ಹಾಕ್ಸಿದ್ ಜಾಸ್ತಿ ಜಮೀನಿಲ್ಲ, ಇದು ಬರೀ 25 ಗುಂಟೆ ಅಲ್ಲ ಕೃಷ್ಣ, 25 ಗುಂಟೆ ಜಾಗ ಇದಷ್ಟೇ. ನನಗೆ ಓಪನ್ ಪ್ಲೇಸ್ ಅಂತ ಇದ್ದದ್ದು ಇಷ್ಟೇ. ನನಗಿರುವಂತ ಜಮೀನಲ್ಲಿ ಇದೇ ಓಪನ್ ಪ್ಲೇಸ್, ಉಳ್ದದೆಲ್ಲ ತೆಂಗಿನ ತೋಟ. ಹೌದೌದು. ಹಾಗಾಗಿ ಏನ್ ಮಾಡೋದು, ಇದಕ್ಕೆ ಅಡಿಕೆ ಹಾಕಿದ್ದೆ ನಾನು 99-98 ಅಲ್ಲಿ. ಸೊ ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ಅಡಿಕೆ ಹಾಕಿ ಹೋದವ್ ನಾನು. ಸೊ ಇಲ್ಲಿಗೆ ಮತ್ತೆ ಏನ್ ಮಾಡಿದೆ, ಜಾಯಕಾಯಿ ಗಿಡ ತಂದು ಹಾಕಿದೆ. 33 ಗಿಡ ನೆಟ್ಟಿದೆ ಇಲ್ಲಿ. ಎಂತ ಗಿಡ ಅಂತ ಹೇಳಿದ್ರೆ, ನೀವು ಅದು ಗಿಡ ಇರ್ಬೇಕಿತ್ತು. ನನಗೆ ಸ್ಪೈಸ್, ಫಾರ್ ಎಕ್ಸಾಂಪಲ್ ನಮ್ಮ ಮಡಿಕೇರಿ ಸ್ಪೈಸ್ ಆಫೀಸರ್ ಅಕ್ಕೇಗೌಡ ಅಂತಿದ್ದಾರೆ. ನಾನು ಇಲ್ಲಿ ತೋಟದಲ್ಲಿ ನಿಂತಿದ್ದೆ, ಅವತ್ತೇ ಫೋನ್ ಬಂತು ಅವ್ರದ್ದು, ಸರ್ ನಿಮ್ದು ಗಿಡಗಳದ್ದು ಅಡಿಕೆ ತೋಟದಲ್ಲಿ ಗಿಡ ಫೋಟೋ ಕಳಿಸಿ ನನಗೆ ಅಂತ. ಅಲ್ಲೇ ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸಿದೆ. ಅದೇ ವರ್ಷ ಎಲ್ಲ ಗಿಡ ಸತ್ತೋಯ್ತು. ಅಂದ್ರೆ ಆ ವರ್ಷನೇ ಮಳೆ ಜಾಸ್ತಿ ಬಂದಿದ್ದು. ಇದಕ್ಕೇನು ನಾನು ಹೇಳೋದೇನಂದ್ರೆ, ನೀರ್ ನಿಲ್ಬಾರ್ದು, ಅದು ಮೇನ್. ಇದಕ್ಕೆ ನೀರ್ ನಿಂತ್ರೆ ಹೋಯ್ತು. ಅಂದ್ರೆ ಈ ಗಿಡದ ಬೇರ್ ಇದೆಯಲ್ಲ, ಇದು ಹಾರಿಜಾಂಟಲ್ ಹೋಗುವಂಥದ್ದು, ವರ್ಟಿಕಲ್ ಹೋಗಲ್ಲ. ಸೊ ಮತ್ತೆ ಅದು ಬೇರು ತುಂಬಾ ಸಾಫ್ಟ್, ಆ ನೀರಲ್ಲೇ ಕೊಳ್ತೋಗ್ತದೆ ಬೇರು. ಒಂದು ಗಿಡ ಇದೆಯಾ ನೋಡಿ ಇಲ್ಲಿ, 33 ಗಿಡ ಇತ್ತು. ಅಂದ್ರೆ ಇಲ್ಲಿ ಒಂದು 4 ಗಿಡ ಇತ್ತು, ಈಚೆ ಕೊನೆಯಲ್ಲಿ ಇತ್ತು 4 ಗಿಡ. ಅದು ಮೇಲು, ಫೀಮೇಲ್ ಅಲ್ಲ ಮೇಲು. ಅದನ್ನ ಕಟ್ ಮಾಡಿ ನೋಡಿ, ಅಲ್ಲಿ ಕಾಣಿಸ್ತದೆ ಉದ್ದ ಇದೆ ಅಲ್ಲಿ, ಕಟ್ ಮಾಡಿ ಕಸಿ ಮಾಡಿಸಿದೆ. ಫೇಲ್ ಆಯ್ತಲ್ಲ. ನೀವೇನಾದ್ರೂ ಈ ತೋಟದಲ್ಲಿ ಜಾಯಕಾಯಿ ಗಿಡ ಇದ್ದಿದ್ರೆ ನಿಮ್ಗೆ ಅಡಿಕೆ ಗಿಡ ಕಾಣಿಸ್ತಿರ್ಲಿಲ್ಲ. ಹೌದೌದು. ಹಾಗಾಗಿ ಅದು ಕೂಡ ಫೇಲ್ ಆಯ್ತು. ಮತ್ತೆ ನಾನು ಸವಾಸನೆ ಬೇಡ ಅಂತ ಬಿಟ್ಟು. ಈಗ ಜಾಯಕಾಯಿನ ನಾವು ಬೈಲಲ್ಲಿ ಬೆಳಿಬೋದು ಸರ್? ನಾವು ಆಗಲ್ಲ. ಯಾಕಾಗಲ್ಲ? ಜಾಯಕಾಯಿ ಹೇಳಿದ್ನಲ್ಲ ಆಗ್ಲೇ, ಜಾಯಕಾಯಿ ಬೆಳೆಯುವಂಥದ್ದು 30-50% ನೆರಳಲ್ಲಿ ಬೆಳೆಯುವಂಥದ್ದು. ಬೈಲಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಹಾಗೆ ಇದು ನೋಡಿ, ಬೆಳೆದೇ ಇಲ್ಲ. 16 ವರ್ಷನೇ. 16 ವರ್ಷ ಇದಕ್ಕೆ ಒಂದ್ 4-5 ನೇತಾಕಿದೆ ಅಷ್ಟೇ. ಅಲ್ಲ, ಇತ್ತು ಬಿಟ್ಟಿತ್ತು, ಈ ಕಡಿಮೆ ಆಗಿದೆ ನೋಡಿ. ಹಾಗೆ 16 ವರ್ಷಕ್ಕೆ ಬರೀ ಉಪ್ಪು ಸೂಪರ್ ನೋಡಿ ಸರ್. ಏನು ವ್ಯವಸಾಯ ನಮ್ದು, ಇದಕ್ಕೇನ್ ಕೊಡ್ಬೇಕು ಅದು ಕೊಡ್ತೀವಿ, ಅದಕ್ಕೇನ್ ಕೊಡ್ಬೇಕು ಕೊಡ್ತೀವಿ. ನೀವ್ ಹೇಳಿದ್ರೆ ನಂಬ್ಲಿಕ್ಕಿಲ್ಲ. ನನ್ನ ತೋಟದಲ್ಲಿ ಇದಿತ್ತು, ಕಾಡು ಮರ ಇತ್ತು, ಒಂದ್ 3-4 ಜಾತಿ ಕಾಡು ಮರ. ಆ 3-4 ಜಾತಿ ಕಾಡು, ಆ ಮರಕ್ಕೂ ಗೊಬ್ಬರ ಕೊಟ್ಟು ಬೆಳೆಸಿದೀನಿ ನಾನು. ನಂಬ್ತೀರಾ? ಉಪ್ಪು ಗೊಬ್ಬರ ಅದಕ್ಕೂ ಕೊಡ್ತಿದ್ದೆ ನಾನು. ಅಂದ್ರೆ ಅದಕ್ಕೆ ಜಗಳ ಮಾಡೋದು ಬೇಡ ಅಂತ ಹೇಳಿ ಎಲ್ಲ ಕಟ್ಸಿದ್ದೇನೆ. ಎಲ್ಲ ಇತ್ತು, ಇದರಲ್ಲಿ ಇತ್ತು. ಇನ್ನೊಂದು ನಿಮ್ಗೆ
ಒಂದು ಒಂದು ಇನ್ಫಾರ್ಮೇಶನ್ ಕೊಡ್ತೇನೆ. ಈಗ ನೀವು ಕೇಳಿದ್ದೀರಿ ಮಹಾಗನಿ ಅಂತೇಳಿ ಪಬ್ಲಿಸಿಟಿ ಮಾಡಿ ಗಿಡ ಬೆಳೀತಾ ಇದ್ದಾರೆ. ಹೌದೌದು, ಮಹಾಗನಿ ಅಂತ. ಹೌದು, ಅದು ಯಾರು ಮೋಸ ಹೋಗ್ಬೇಡಿ, ಅದು ಸಕ್ಸಸ್ ಆಗಲ್ಲ ಅಂತ ಈ ಒಂದು ವಿಚಾರ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಿಜನದು. ಯಾಕೆ ಅಂದರೆ ಈ ತೋಟದಲ್ಲಿ 98ನೇ ಇಸ್ವಿಯಲ್ಲೇ ಮಹಾಗನಿ ನೆಟ್ಟಿದ್ದೆ ನಾನು. ಅವ್ರು ಇವತ್ತು ಬಂದಿದ್ದಾರೆ ಮಹಾಗನಿ ಬೆಳೆಸಿ ಕೋಟಿ ಗಳಿಸಿ ಅಂತ. ಟೋಟಲಿ ರಾಂಗ್. ನನಗೂ ಬಂದರು ಇದೇ ರೀತಿ 3 years ಬ್ಯಾಕು, ಮಹಾಗನಿ ಹಾಕಿ ಸರ್ ಈ ಥರ ಆಗಿದೆ ಅದೇ ಹೀಗಿದೆ ಅಂತೇಳಿ. ನಾನು ಅವ್ರಿಗೆ ಹೇಳಲಿಲ್ಲ. ಹೌದಾ ಅಷ್ಟಿದೆಯಾ, ಹೌದಾ. ಆಮೇಲೆ ಕಟಾವು ಮಾಡಲಿಕ್ಕೆ ಎಷ್ಟು ವರ್ಷ ಬೇಕು? 20 ವರ್ಷ ಸರ್. 21 ವರ್ಷಕ್ಕೆ ನಿಮ್ಗೆ ಕೋಟಿ ನಿಮ್ಮ ಮನೆಗೆ, ಬರೀ 50,000 ರೂಪಾಯಿ ಕೊಡಿ, ಗಿಡ ಕೊಡ್ತೀವಿ. ಹೌದಾ ಅಂದರೆ ಈಗಲೂ ಅದೇ ವ್ಯಾಲ್ಯೂ ಇದೆ. ಹೌದು, ಬನ್ನಿ ನಮ್ಮ ತೋಟಕ್ಕೆ. ಉದ್ದಕ್ಕೂ ಇಲ್ಲೇ ಇತ್ತು. ಇದೇ ತೋಟದಲ್ಲಿ ಮಹಾಗನಿ ಮರ ಇತ್ತು, ಸರ್ವೆ ಮರ ಇತ್ತು, ಸಿಲ್ವರ್ ಇತ್ತು, ತುರ್ಬೇವು 4 ಜಾತಿ ಮರ ಇತ್ತು. ಆಲ್ರೆಡಿ 2 ಜಾತಿ ಮರ ಕಡ್ದಿದ್ದೆ ನಾನು. ಮಹಾಗನಿ ಮಾತ್ರ ಉಳಿಸ್ಕೊಂಡಿದ್ದೆ, ಯಾಕಂದ್ರೆ ಸ್ವಲ್ಪ ದಪ್ಪ ಆಗಲಿ ಅಂತ ತೋರಿಸ್ದೆ. ಇದೆಂಥ ಮರ ಇದು ಅಂತ ತೋರಿಸಿದೆ. ಮಹಾಗನಿ. ಸರಿ, ನೀವು ಎಷ್ಟು ಎಕರೆಗೆ ಹೇಳ್ತೀರಾ ಅಷ್ಟು ಎಕರೆಗೆ ನಾನು ಹಾಕ್ತೀನಿ, ನಮ್ಮ ಕಡೆಯಿಂದ ಹಾಕಿಸ್ತೀನಿ. ಈ ಮರ ಮಾರಿಸಿ ನನಗೆ ನೀವು ಹೇಳೋ ದುಡ್ಡು ಕೊಡಿಸಿ. ಓದವನು ಮತ್ತೆ ಸುದ್ದಿ ಇಲ್ಲ. ಆದರೆ ಈಗ ಯಾತಕ್ಕೆ ಸುಳ್ಳು ಪ್ರಚಾರ ಮಾಡಬೇಕು? ಹೌದು. ಯಾವುದ್ರ ಮುಖಾಂತರ ನೀವು ಈಗ ನೋಡಿದ್ರಿ, ಅದು ಇದು ಲಕ್ಷಾಂತರ ರೂಪಾಯಿ ಮಾಡ್ಬೋದು, ಕೋಟ್ಯಾಂತರ ರೂಪಾಯಿ ಇದು ಯೂಟ್ಯೂಬಲ್ಲೆಲ್ಲ ಬಂದಿದೆಯಲ್ಲ. ಯೂಟ್ಯೂಬಲ್ಲೆಲ್ಲ ಬರ್ತಿತ್ತು. ಪಾಂಪ್ಲೆಟ್ಸ್ ಹಚ್ಕೊಂಡು ಊರು ತಿರುಗ್ತಾ ಇದ್ರು. ಎಷ್ಟೋ ಜನ ಹಾಕಿದ್ದಾರೆ, ಎಷ್ಟೋ ಜನ ಮಹಾಗನಿ ಹಾಕಿದ್ದಾರೆ. ಇಲ್ಲೇ ನಮ್ಮ ಊರಲ್ಲೇ ಒಬ್ರು ಹಾಕಿದ್ದಾರೆ. ಮಹಾಗನಿ ಮರ ಎಲ್ಲ ಹಾಕ್ಬೇಕು ಅಲ್ಲೇ ಹಾಕ್ಬೇಕು. ಆದ್ರೆ ಹಾಕುದು ಬಿಡುದು ಎರಡನೇ ಪ್ರಶ್ನೆ. ಆದಾಯ ಎಲ್ಲಿದೆ? ನನ್ನ ಹತ್ರ 23 ವರ್ಷದ ಮರ ಇತ್ತು, ಕೊಟ್ನಲ್ಲ, ಎಲ್ಲಿದು ಆದಾಯ? ಬಿಡ್ತಾರಿಲ್ವ ಅದು? ನಂದು ಒಂದು 20 ಫಲ ಅಲ್ಲ ಸರ್, ಅದು ಮರ. ಅದು ಮರ ಅದು ಜಾಸ್ತಿ ಇದಕ್ಕೆ ಹೋಗುತ್ತೆ, ಪಿಟೀಲ್ ಮಾಡ್ಲಿಕ್ಕೆ, ಬೋಟ್ಗೆ, ಅದಕ್ಕೆಲ್ಲ ಹೋಗುವಂತ ಮರ ಅದು. ಅವ್ನು ಹೇಳುದು ಎಷ್ಟು? ಅವ್ನು ಹೇಳುದು 1 ಎಕರೆಗೆ 800 600 700 ಎಷ್ಟೋ ಹೇಳ್ತಾರೆ ಅವ್ರು. ಅಷ್ಟು ನೆಟ್ರೆ ಎಷ್ಟೋ ಕ್ಯಾಲ್ಕುಲೇಷನ್ ಹೇಳ್ತಾರೆ, ಕೋಟಿಗಟ್ಟಲೆ. ನಂದು ಜಾಸ್ತಿ ಮರ ಏನಿರ್ಲಿಲ್ಲ, ಬರೀ 23 24 ಮರ ಇತ್ತು. ಇದೇ ಜಾಗದಲ್ಲಿ ಇಲ್ಲೇ ಇತ್ತು, ಇದೇ ತೋಟದಲ್ಲಿ. ಆಮೇಲೆ ಏನ್ ಮಾಡಿದ್ರಿ ನೀವು ಅದನ್ನ? ನಾನು ಅದು ಕಟ್ಸಿ ಯಾರಿಗೋ ಮಾರ್ಲಿಕ್ಕೆ ಪಾರ್ಟಿ ಕರೆದೆ. ಪಾರ್ಟಿ ಬಂದು ಎಷ್ಟಕ್ಕೆ ಕೇಳಿದ್ರು ಗೊತ್ತು? ಇದೇ ಜಾಗದಲ್ಲಿ ವ್ಯಾಪಾರ ಮಾಡಿ 90,000 ಕೇಳಿದ್ರು. ಎಷ್ಟಕ್ಕೆ? 23 ಮರಕ್ಕೆ. 23 ಮರಕ್ಕೆ 24 ಮರ ಇತ್ತು. 90,000 ಕೇಳಿದ್ರು. 90,000. ನಾನು ಲಕ್ಷಾಂತರ ರೂಪಾಯಿ ಹೇಳಿದ್ರು. ನಾನು ಕೊಡ್ಲಿಲ್ಲ. ನಾನೇನ್ ಮಾಡಿದೆ? ನಾನು ಹೇಳಿದ್ನಲ್ಲ, ನಾನು ಬೆಳೆಯೋದು ಮಾತ್ರ ಅಲ್ಲ, ಅದ್ರಲ್ಲಿ ಆದಾಯ ತೆಗಿಲಿಕ್ಕೆ ನೋಡ್ತೀನಿ. ನಾನು ಬೆಳೆಯೋದು ಮಾತ್ರ ಅಲ್ಲ, ನಾನು ಅಂದ್ರೆ ನನಗೆ ಅದರಿಂದ ಆದಾಯ ತೆಗಿಲಿಕ್ಕೆ ಪ್ರಯತ್ನ ಪಡ್ತೇನೆ. ಅದ್ರಲ್ಲಿ ಏನೋ ಖುಷಿ ನನಗೆ. ಅದು ದುಡ್ಡು ಬಂತು ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ. ಜೊತೆಗೆ ಖುಷಿ, ನಾನು ಬೆಳೆದದ್ನ ಇಷ್ಟ ಆದಾಯ ತೆಗ್ದೆ, ನಾವು ಮಾಡ್ಲಿಕ್ಕೆ ಆಗ್ತದೆ, ನಮ್ಮ ಎಷ್ಟೋ ಜನ ರೈತರಿಗೆ ಗೊತ್ತಿಲ್ಲ ಅಂತ ತೋರಿಸುವಂಥದ್ದು ನಂದು. ಇದರಲ್ಲೇ ನಾನು ತೋರಿಸ್ತಾ ಇದ್ದೀನಿ. ನಾನು ಹೇಳಿದಲ್ವಾ, 40-50 ವರ್ಷದಿಂದ ಇರುವಂಥ ಫೇಮಸ್ ತೋಟ. ರಾಷ್ಟ್ರಪತಿಗಳು ಪ್ರಶಸ್ತಿ ಕೊಟ್ಟಿದ್ದಾರೆ ಅವ್ರಿಗೆ. ಅವರು ಕೂಡ ಇವತ್ತು ನನ್ನ ರೇಟ್ಗೆ ಜಾಪತ್ರೆ ಮಾರುಕ ಆಗ್ತಾ ಇಲ್ಲ, ನಂಬುದಿಲ್ಲ ಅವರು. ಹಂಗೆ ಅಂದ್ರೆ ಈಗ ಇದು ಕೂಡ ಅಷ್ಟೇ. ಇದು ಹೇಳಿದೆ, ಮಹಾಗನಿ ಹೇಳಿದೆ ನೋಡಿ. ಈ ಮಹಾಗನಿ ಕೂಡ ಕೊನೆಗೆ ನಾನು ಬೇರೆ ಕಡೆ ಎಲ್ಲ ಬೆಂಗಳೂರು, ಮೈಸೂರು, ಫಾರೆಸ್ಟ್ ಸುತ್ತುದು ಅನುಭವ, ನನಗೆ ಅನುಭವ ಬೇಕು. ಸುತ್ತಿ ಲಾಸ್ಟ್ಗೆ ಒಬ್ರು ಮಹಾಗನಿ ಮರ ಬೇಕಾಗಿರೋ ಪಾರ್ಟಿನೇ ಸಿಕ್ಕಿದ್ರು. ಅವರು ಮಹಾಗನಿ ಮರನ ಕೇಳರಿಂದ ತರಿಸ್ತಿದ್ರು. ನಾನು ಹೋಗಿ ಅವ್ರಿಗೆ ಅಪ್ರೋಚ್ ಆದೆ. ಅವ್ರಿಗೆ ಖುಷಿ ಆಯ್ತು. ಹೌದಾ ಸರ್, ನೀವು ಬೆಳೆದಿದ್ದೀರಾ, ಸರಿ ಸರ್ ನಾನು ತಗೊಳ್ತೀನಿ. ಅವ್ರದ್ದು ಒಂದೇ ಕಂಡೀಷನ್, ನೀವು ನನಗೆ ಕಟ್ ಮಾಡಿ ಕೊಡಬೇಕು. ಕಟ್ ಮಾಡಿ ನಾನು ಹೇಳೋ ಸೈಜ್ಗೆ ತಂದು ಅಲ್ಲಿ ಹಾಕಿದ್ರೆ ಅದು ಏನಿದೆ CFTR ಏನು ಹೇಳ್ತಾರಲ್ಲ, ಅದ್ರ ಅಳತೆ ಪ್ರಕಾರ ದುಡ್ಡು ಅಂತ. ಆಯ್ತು ಸರ್, ರಿಸಿಪ್ಟ್ ತಗೊಂಡೆ. ನಾನು ರಿಸಿಪ್ಟ್ ತಗೊಂಡು ನಾನೇ ಕಟ್ ಮಾಡಿದೆ, ತಗೊಂಡೋಗಿ ಹಾಕ್ತೆ. 2.25 ಲಕ್ಷ ರೂಪಾಯಿ ಆಯ್ತು. ಅವ್ರೇನ್ 90,000ಕ್ಕೆ ಮರ ಕೇಳಿದ್ದ, ನಾನು ಮಾರಿದ್ದು 2.25 ಲಕ್ಷ. 2.25 ಲಕ್ಷಕ್ಕೆ ಮಾರಿದ್ರಿ. ಅದೆಲ್ಲ ಮಾಮೂಲಿ ಈಗ ಪಿಟಿಲ್ಲು ಅವಕ್ಕೆಲ್ಲ ಹೋಗುತ್ತೆ. ಈ ಟಾಯ್ಸು, ಚೇರ್ ಮಾಡ್ಲಿಕ್ಕೆ, ಬೋಟ್ ಮಾಡ್ಲಿಕ್ಕೆ, ಶಿಪ್ ಮಾಡ್ಲಿಕ್ಕೆ, ಅದಕ್ಕೆಲ್ಲ ಹೋಗುತ್ತೆ. ಡ್ಯೂರಬಿಲಿಟಿ ಜಾಸ್ತಿ ಅದು ಆ ಒಂದು ಸ್ಟ್ರೆಂತ್ ಇದೆ ಮರಕ್ಕೆ, ಆ ಒಂದು ಆಕ್ಷನ್ ಸ್ಟ್ರೆಂತ್ ಇದೆ ಅದಕ್ಕೆ. ಈಗ ಇಲ್ಲಿ ಬೆಳೆದಿದೆ ಸರ್, ಸಾಗೆ ಸರಗೂರಲ್ಲಿ ಒಬ್ರು ರೈತರು ಬೆಳೆದಿದ್ದಾರೆ, ಅದನ್ನ ಮಹಾಗನಿ ಅಂತ ಹಾಕಿದ್ರೆ. ಅದನ್ನು ಕೂಡ ಸಾವಯವ ಕೇಳಿ ಸರ್, ಅವ್ರನ್ನೇ ಕೇಳಿ, ನಿಮ್ಗೆ ಹಾಕ್ಸಿದಾರಲ್ಲ ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಕೇಳಿ. ಅದೆಲ್ಲ ಸುಳ್ಳು. ಸುಳ್ಳು ಅಂದ್ರೆ ಸುಳ್ಳು. ಹೌದು. ಈಗ ನಾನೇ ಪ್ರಾಕ್ಟಿಕಲ್ ಇದೇನಲ್ಲ, ಬೇರೆ ಎಲ್ಲೋ ಹೋಗ್ಬಿಟ್ಟು ಪ್ರಾಕ್ಟಿಕಲ್. ನಾನು ಹೇಳಿದೆ, ಮರ ಕಟ್ಸಿ ಸರ್, ಮರ ತಗೊಂಡೋಗಿ ನೀವು ದುಡ್ಡು ಕೊಡಿ, ನನಗೆ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ನಿಮ್ಗೆ. ನಾನು ಹಾಕ್ತೇನೆ, ನಮ್ಮ ರೈತರಿಗೂ ಹಾಕಿಸ್ತೇನೆ. ಯಾಕೆ ನಾನು ಗ್ಯಾರಂಟಿ ಅಲ್ಲ. ಹೌದು. ಓದೋರು ಬರ್ಲಿಲ್ಲ ಅಲ್ಲ, ಬರ್ಲಿಲ್ಲ ಅವರು.
ಮತ್ತೆ ಸರ್ ಈಗ ಗಿಡಕ್ಕೆ ಈಗ ಪ್ರೆಸೆಂಟ್ ಏನು ರೇಟ್ ಇದೆ ಸರ್? ಈಗ ಒಂದು ಗಿಡ ತಗೋತಿದ್ದಾರೆ ಇದನ್ನ, ಯಾವ್ದು ಸರ್? ಜಾಯ್ಕಾಯಿ ಇದು. ಜಾಯಿಕಾಯಿ ಇದು ಸರ್ ಬೀಜದ ಗಿಡ 50 ರೂಪಾಯಿ ಮೇಲೆ ಇದೆ ಬೀಜದ ಗಿಡ, ಬೀಜದ ಗಿಡಕ್ಕೆ. ಸೊ ಕಸಿ ಗಿಡಕ್ಕೆ 250 ಮೇಲಿದೆ. ಅದು ಹೈಟ್ ಮೇಲೆ ಬರುತ್ತೆ. ಅವ್ರು ಗ್ಯಾರಂಟಿ ಕೊಡ್ತಾರ ಸರ್? ಹೇಳ್ತಾರೆ ಸರ್, ಕಸಿ ಗಿಡ ಹಾಕಿ ಅಂತ ಹೇಳ್ತಾರೆ. ನಾನು ಹೇಳಿದೆ ಅಲ್ಲ, ನೀವು ತುಂಬಾ ಮೋಸ ಇದೆ ಇದರಲ್ಲಿ. ಮೋಸ ಅಂತ ಹೇಳಿದ್ರೆ ಜಾಯಿಕಾಯಿ ಗಿಡದಲ್ಲಿ ಇರುವಷ್ಟು ಮೋಸ ಯಾವ್ದ್ರಲ್ಲೂ ಇಲ್ಲ. ನಾನು ಹೇಳಿದೆ ಅಲ್ಲ ಕಾರಣ, ಬಿಕಾಸ್ ಆಫ್ ಏನ್ ರೀಸನ್ ಅಂತ ಹೇಳಿದೆ ಅಲ್ಲ, ಅಷ್ಟೇ. ಆ ರೀತಿಯಲ್ಲಿ ಮೋಸ ಮಾಡ್ತಾರೆ. ಇವೆಲ್ಲ ಕಟಾವಿಗೆಲ್ಲ ಹಾಲು ಮುಗಿದೋಗಿರೋದು ಸರ್. ಇದು ಮುಗಿತಾ ಎಲ್ಲೋ ಒಂದೊಂದಿದೆ ನೋಡಿ, ಮುಗಿತಾ ಬಂದಿರೋದು ಇದು. ಮುಗಿತಾ ಬಂದಿರೋದು ಮೇ 15 ಅಂತ ಸ್ಟಾರ್ಟ್ ಆಗ್ತದೆ. ಇದು ಚೆನ್ನಾಗಿ ಬಿಟ್ಟಿದೆ ನೋಡಿ ನೋಡಿ, ಇನ್ನು ತಡಿ ಇದೆ ನೋಡಿ, ಎಲ್ಲ ಬಾಯಿ ಬಿಟ್ಕೊಂಡಿದೆ ನೋಡಿ. ಇದು ಕಡಿಮೆ ಬಿಡಿ, ಇದು ಖಾಲಿ ಆಗಿದೆ ನೋಡಿ, ಇಲ್ಲೆಲ್ಲ ಬಿದ್ದಿದೆ ನೋಡಿ. ಇವತ್ತಿನ್ನೂ ಆಯ್ಕೆ ಮಾಡ್ಲಿಲ್ಲ ನೋಡಿ. ಈಗ ನೀವಿಲ್ಲ ಅಂತ ಯಾರು ಆಯ್ತಾರೆ ಸರ್? ಅಮ್ಮ ಆಯ್ತಾರಲ್ಲ? ನಾವು ಇಲ್ಲೊಂದು ಜನ ಇದ್ದಾರೆ, ಅವ್ರು ಇವತ್ತು ಬರ್ಲಿಲ್ಲ, ಹೇಳಿದ್ರು ಇವತ್ತು ಬರಲ್ಲ ನಾನು ಅಂತ. ನಾಳೆ ಬಂದು ಆಯ್ತಾರೆ ಅಷ್ಟೇ. ಆದ್ರೆ ಮಳೆ ಬೀಳದಿದ್ರೆ ಏನ್ ತೊಂದರೆ ಇಲ್ಲ, ಒಂದಿನಕ್ಕೆ. ಮಳೆ ಬಿದ್ದರೆ ಸ್ವಲ್ಪ ಅದು ಕ್ವಾಲಿಟಿ ಹೋಗುತ್ತೆ, ಮತ್ತೆ ಅದು ಸ್ವಲ್ಪ ಕೊಳ್ತೋಗ್ಬಿಡುತ್ತೆ. ಅದೊಂದೇ ನಾನು ಎಲ್ಲರಿಗೂ ಹೇಳೋದಷ್ಟೇ. ಯಾರು ಜಾಯಿಕಾಯಿ ಗಿಡ ಹಾಕ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಫ್ರೀ ಇರುವಾಗ ನಾನೇ ಫೋನ್ ಮಾಡ್ತೀನಿ, A to Z ಹೇಳ್ತೇನೆ. ಹೌದು, ಅವ್ರಿಗೆ ಬಿಟ್ಟು. ಇದು ಬಹಳ ಅದ್ಭುತವಾಗ್ಬಿಟ್ಟಿದೆ ನೋಡಿ, ಇದು ಚೆನ್ನಾಗಿ ಬಿಟ್ಟಿದೆ ಸರ್. ಇದು ಕಡಿಮೆ, ಇದೇನಲ್ಲ. ಹೌದು, ಗಾತ್ರಕ್ಕೆ ಅಲ್ಲಿ ಆ ತೋಟದಲ್ಲಿ ಅಡಕೆಲಿ ಇತ್ತು, ಇದ್ರಲ್ಲಿ ಇತ್ತು, ಅಡಕೆನಲ್ಲಿ ಒಂದು ಗಿಡ 2000ಕ್ಕಿಂತ ಕಡಿಮೆ ಇಲ್ಲ. ಅದೇ ನಿಜವಾಗ್ಲು ಆ ವರ್ಷ ನನಗೆ ಅಷ್ಟು ಬೇಜಾರಾಗಿದೆ ಆ ಗಿಡ ಓದೋದು ನೋಡಿ. ಇವತ್ತು ಆ ಗಿಡ ಇದ್ದಿದ್ರೆ ಸರ್, ನಾನೇನು ಲಾಸ್ಟ್ ಇಯರ್ 1.5 ಲಕ್ಷ ಹೇಳಿದೆ, 2.5 ಲಕ್ಷ ಗಂಟ ನಾನು ಅದೇ ತೆಗಿಬೇಕಿತ್ತು ಆ ಗಿಡ ಇದ್ದಿದ್ರೆ. ನೋಡಿ ಹೋಯ್ತಿದ್ದು ಗಿಡ, ಏನು ಪ್ರಯೋಜನ ಇಲ್ಲ. ಬೈಟಿದೆ ಸರ್ ಇದು? ಇಲ್ಲ ಸರ್, ಇದು ಮೇಲ್ ತಾನೆ ಇದು? ಮೇಲ್ ಅದೇ ಹೋಯ್ತಲ್ಲ, ವೇಸ್ಟ್. ಹೌದು, ಬೇಕಲ್ಲ, ಪರಾಗಸ್ಪರ್ಶಕ್ಕೆ ಬೇಕಲ್ಲ. ಬೇಕು. ಅದೀಗ ಒಂದು 100 ಗಿಡ ಇದೆ ಅಂದ್ರೆ ಜಾಯಿಕಾಯಿ ಗಿಡ, ಒಂದು ಮೇಲ್ ಗಿಡ ಎಷ್ಟಿರ್ಬೇಕು ಸರ್ ಅದರಲ್ಲಿ? 10%. ಅಂದ್ರೆ ಒಂದು 10 ಇದ್ರೆ ಸಾಕು? 100ಕ್ಕೆ ಒಂದು 8 ಹತ್ತಿದ್ರೆ ಸಾಕು. 8 ಹತ್ತಿದ್ರೆ ಸಾಕು, ಬೇಕೇ ಬೇಕಷ್ಟು. ಓನ್ಲಿ ಪರಾಗಸ್ಪರ್ಶ. ಇಲ್ಲೇ ನೋಡಿ, ಇಷ್ಟಕ್ಕೂ ಗಿಡ ಇದೇ ತರ, ಇಲ್ಲಿ ಉದ್ದಕ್ಕೂ ಗಿಡ ಇತ್ತು, ಎಲ್ಲ ಮೇಲು, ಎಲ್ಲ ಅಲ್ಲಿಂದ ಇಲ್ಲಿವರೆಗೂ. ಈ ಕಡೆ ಸ್ವಲ್ಪ ಪರವಾಗಿಲ್ಲ, ಎಡಗಡೆ ಚೆನ್ನಾಗಿ ಬಂದ್ಬಿಟ್ಟಿದೆ ಸರ್. ಆ ಕಡೆಯಿಂದ ಬರ್ತಾ ಹೇಳೋದಾದ್ರೆ. ಹೌದೌದು. ಆದ್ರೂ ಬಹಳ ಅವಾಗ ತಲೆ ಯೂಸ್ ಮಾಡಿದಿರಲ್ಲ ನೋಡಿ ಸರ್ ನೀವು. ಸರ್ ನಾನು ಹೇಳಿದ್ನಲ್ಲ, ನಾವು ಏನಾದ್ರು ಮಾಡ್ಬೇಕಂದಾಗ ಅದಕ್ಕೆ ಗಮನ ಕೊಡ್ಬೇಕು ನಾವು. ಅದಕ್ಕೆ ಯೋಚನೆ ಮಾಡಿದಾಗ ಆಗ್ತದೆ, ಆಗದೆ ಇರೋದು ಏನಿಲ್ಲ. ಸುಮ್ಮನೆ ಒಟ್ರಾಸಿ ವ್ಯವಸಾಯ ಮಾಡ್ಲಿಕ್ಕೆ ಆಗಲ್ಲ. ಅದು ಇದಕ್ಕೆ ಸ್ವಲ್ಪ ತಲೆ ಕೆಡ್ಸ್ಕೋಬೇಕು, ಸುಮ್ಮನೆ ಈಸಿಯಾಗಿ ಬರಲ್ಲ. ಈಗ ನಾವು ಬಿರಿಯಾನಿ ತಿನ್ನೋದಕ್ಕೂ ಅನ್ನ ಸಾಂಬಾರ್ ಮಾಡ್ಕೊಂಡು ತಿನ್ಕೋ ಡಿಫ್ರೆನ್ಸ್ ಇಲ್ವಾ? ಅನ್ನ ಸಾಂಬಾರ್ ಚೆಕ್ ಅಂತ 5 ನಿಮಿಷ ಆಗ್ತದೆ, ಬಿರಿಯಾನಿ ಮಾಡ್ಲಿಕ್ಕೆ ಸ್ವಲ್ಪ ತಲೆ ಕೆಡ್ಸ್ಕೋಬೇಕು. ಹಂಗೆ ಇದು ಅಷ್ಟೇ. ಏನ್ ಸರ್ ಇಷ್ಟೊಂದು ಅನುಭವ ನಿಮ್ಗೆ ಇಲ್ಲಿ ಈ ರೀತಿ? ಇದೆ ಅಂತಲ್ಲ, ನಾವು ಇದೆ ಅಂತಲ್ಲ ಸರ್, ಯಾವುದೇ ಮಾಡ್ಲಿ ಸ್ವಲ್ಪ ಇನ್ನೋವೇಟಿವ್ ಯೋಚನೆ ಮಾಡ್ತೀವಿ, ಡಿಫ್ರೆಂಟ್ ಆಗಿ. ಈಗ ಅವನೇನೋ ಮಾಡ್ತಾ ಇದ್ದಾನೆ, ನಾನು ಅದು ಇಲ್ಲ ನಮ್ಮ ಹತ್ರ ಮಾಡಲ್ರಿ. ನಮ್ಗೆ ಏನ್ ಸೂಟ್ ಆಗ್ಬೋದು ಅದು ನೋಡ್ಬೇಕು. ಆಮೇಲೆ ಎಷ್ಟೋ ಸಾರ್ ನಾನು ಹೇಳಿದ್ರೆ ತುಂಬಾ ಮಾತಾಡ್ಬೋದು. ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿ ಎಷ್ಟೋ ತೋಟಗಳು ನೋಡಿದ್ದೇವೆ ನಾವು. ಯೂಟ್ಯೂಬ್ ಅಲ್ಲಿ ಬೇಜಾರ್ ಮಾಡ್ಕೋಬೇಡಿ, ಕೆಲವ್ರು ಹಾಕ್ತಾರೆ, ಅದು ಯೂಟ್ಯೂಬರ್ದೇ ತಪ್ಪೋ ಅಥವಾ ಆ ತೋಟದವ್ರ ತಪ್ಪೋ ಗೊತ್ತಿಲ್ಲ, ಇಲ್ಲಿ ಹೇಳುವಂಗ ಅಲ್ಲಿ ಇರಲ್ಲ. ನನ್ನ ಓನ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಎಷ್ಟೋ ಜನ ತೋಟದವ್ರು ಸುಳ್ಳು ಹೇಳ್ತಾರೆ, ಶುದ್ಧ ಸುಳ್ಳು ಹೇಳ್ತಾರೆ. ಯಾಕೆ ಆ ರೀತಿ ಹೇಳಿ ಜನಗಳಿಗೆ ಮಿಸ್ಗೈಡ್ ಮಾಡ್ಬೇಕು? ಅದು ಹೇಳೋ ಅವಶ್ಯಕತೆ ಇಲ್ಲ. ಈಗ ನೀವೇ ಅನ್ಕೊಳ್ಳಿ, ಈಗ ನೀವು ಬಂದಿದ್ದೀರಾ ಪಾಪ, ನಿಮ್ಗೆ ಜಾಯಿಕಾಯಿ ಗಿಡದ ಬಗ್ಗೆ ನಾಲೆಡ್ಜ್ ಇಲ್ಲ ಅಲ್ವಾ? ನಾನ್ ಹೇಳ್ತಾ ಇದ್ದೀನಲ್ಲ, ಸತ್ಯ ಹೇಳ್ಬೇಕು ನಿಮ್ಗೆ. ನೀವೇ ನನ್ಗೆ ಹೇಳ್ಬಿಟ್ರೆ ಒಂದ್ ಗಿಡಕ್ಕೆ 10,000 ರೂಪಾಯಿ ಸಿಗ್ತದೆ ನನಗೆ ಅಂತ ಹೇಳಿದ್ರೆ ಏನಿದೆ? ಮೊನ್ನೆ ಒಂದು ನೋಡಿದೆ ಸರ್ ನಾನು, ಮೊನ್ನೆ ಈಗ ಒಂದು 15 ದಿವಸ ಆಗ್ಲಿಲ್ಲ, ನೋಡಿ ನಗು ಬರ್ತಾ ಇದೆ ನನಗೆ. ಒಂದು ಕಾಯಿ 10 ರೂಪಾಯಿ, ಒಂದು ಕಾಯಿ ಮಿನಿಮಮ್ 10 ರೂಪಾಯಿ ಸಿಗ್ತದೆ ನಿಮ್ಗೆ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ 10 ರೂಪಾಯಿ ಸಿಗಲ್ಲ. ಅಂದ್ರೆ ಈಗ ನಂದೇ ಲೆಕ್ಕ ಹಾಕ್ಬಿಟ್ಟೆ ನಾನು, ಒಂದು ಗಿಡಕ್ಕೆ ಎಷ್ಟು ಕೊಡ್ತದೆ, ಎಷ್ಟು ಕೆಜಿ, 1 ಕೆಜಿ ನೀವೇ ಲೆಕ್ಕ ಹಾಕೊಳ್ಳಿ ಸರ್. ಒಂದು ಅವರೇಜ್ ದಪ್ಪ ಸಣ್ಣ ಎಲ್ಲ ಸೇರಿ ಒಂದು 130 ಬೇಕು 1 ಕೆಜಿಗೆ. 1 ಕೆಜಿಗೆ ಎಷ್ಟು ಸರ್? 130 ಅಂದ್ರೆ 400 ರೂಪಾಯಿ. 350ರಿಂದ 450 ಇದೆ ಈ ತರದ್ದು. ನೀವು ಈ ತರದ್ದು 350 450 ರೂಪಾಯಿ, 130 ಕಾಯಿಗೆ 450 ರೂಪಾಯಿ ಆಯ್ತಾ? ಹೌದು. ಪ್ಲಸ್ ಅದಕ್ಕೆ 10%. ಆಮೇಲೆ ಇನ್ನೊಂದು ವಿಷಯ ಕೇಳಲಿಲ್ಲ ನೀವು, ಇದು ಏನು ಬರುತ್ತೆ ಒಳಗಡೆ ಹೊಡೆದಾಗ ಮುಂಚೆನೆ ಇದೆ ಅಂತ ಇಟ್ಕೊಳ್ಳಿ, ವಿತ್ ಶೆಲ್ಲು. ಇದು ನಮ್ಗೆ 10 ಕೆಜಿ ಸಿಕ್ಕಿದ್ರೆ ನಿಮ್ಗೆ 10ರಿಂದ 15% ಪತ್ರೆ ಸಿಗುತ್ತೆ.
ಅದು ನೆನ್ಪಿಟ್ಕೊಂಡು ಅಷ್ಟೇ ಸಿಗೋದು. ಇದು 10 kg ಸಿಕ್ಕಿದ್ರೆ ಅದು 1 kg. 1 kg ಇದು 10 kgಗೆ ಅದು 1 kg ಪತ್ರೆ ಸಿಗುತ್ತೆ ಅಷ್ಟೇ. ಅಷ್ಟೇ ಸಿಗೋದು. 1 kg ಇಂದ 1/4 kg 1.5 kg ಮ್ಯಾಕ್ಸಿಮಮ್ ಅಂತ. ಅದು ಇಂಪಾರ್ಟೆಂಟ್ ಇದರಲ್ಲಿ. ಮತ್ತೆ ನಾನು ಆಗ್ಲೇ ಹೇಳಿದೆ ನಿಮಗೆ 130 ಗಿಡ ಕಾಯಿ ಅನ್ಕೊಳ್ಳಿ, 130 ಕಾಯಿಗೆ ಒಂದು 100 ಗ್ರಾಮು ಪತ್ರೆ ಸಿಗುತ್ತೆ. 130 ಕಾಯಿಗೆ 400 ರೂಪಾಯಿ. ಪತ್ರೆಗೆ ಒಂದು 400 ಅಂದರೆ ಈಗ ಎಷ್ಟಾಯಿತು, 10% ಅಂದರೆ ಹೇಳಿದ್ರೆ 100 ಗ್ರಾಮ 150 ಗ್ರಾಮ ಇಟ್ಕೊಳ್ಳಿ. 150 ಗ್ರಾಮ್ಗೆ ಎಷ್ಟಾಯಿತು, 300 ರೂಪಾಯಿ ಆಯಿತು. 2000 ರೂಪಾಯಿ ರೇಟ್ ಹಿಡಿದ್ರು. 300 400 ಎಷ್ಟಾಯಿತು, 700 ಆಯಿತು. 700 ಡಿವೈಡೆಡ್ ಬೈ 130 ಮಾಡಿ ಎಷ್ಟು ಬರುತ್ತೆ? 5.3 ಆಯಿತು. 5.3 10 ರೂಪಾಯಲ್ಲಿ ಬರುತ್ತೆ? ಬರಲ್ಲ. ಸುಳ್ಳು ಯಾಕೆ ಹೇಳ್ಬೇಕು? ನನ್ನ ಚರ್ಚೆ ಇದು. ಒಂದು 5 ರೂಪಾಯಿ ಅಂತ ಹೇಳಿದ್ರು ನಡೀತದೆ. 10 ರೂಪಾಯಿ ಬರಲ್ಲ ಸರ್, ಇನ್ನೂ ಒಂದು 2 ರೂಪಾಯಿ ಜಾಸ್ತಿ ಇಟ್ಕೊಳ್ಳಿ. 10 ರೂಪಾಯಿ ಮಿನಿಮಮ್ ಅಂತ ಹೇಳ್ತಾರೆ ಅವರು. ಈಗ ನಮಗೆ ಈಗ ನಾವು ಒಂದು ಕೆಜಿಗೆ ಒಂದು 5 ರೂಪಾಯಿ ಆಗ್ಬೋದಾದ್ರೆ 5 ರೂಪಾಯಿ ಹೊರಗಡೆ ನಾವು ತಗೋತೀವಲ್ಲ ಅಲ್ಲಿ ಜಾಸ್ತಿ ಬಿಡಿ, ಜಾಸ್ತಿ ಸಿಗುತ್ತೆ. ಅಲ್ಲ ಇದು ಕಾಯಿಗೆನೆ 10 ರೂಪಾಯಿ ತಗೋತಾರ. ಕಾಯಿಗೆ 10 ರೂಪಾಯಿ 10 ರೂಪಾಯಿ ಮೇಲಿದೆ. ಹಾ, ಅಂದ್ರೆ ನಾನು ಹೇಳೋದು ಯಾಕೆ ಸುಮ್ಮನೆ ಅಪಪ್ರಚಾರ ಮಾಡಿ ರೈತರಿಗೆ ಹುಚ್ಚೆಬ್ಬಿಸ್ಬೇಕು? ಇರುವಂತ ವಿಷಯನೇ ಹೇಳ್ಬೇಕು. ನಾನು ಕ್ಯಾಲ್ಕುಲೇಷನ್ ನೀವೇ ನೋಡಿ ರಾಂಗ ಸರಿ ಕರೆಕ್ಟ್ ಇದೆ ನೀವು ಹೇಳಿರುವಂಥದ್ದು. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ನೀವು ಜಾಯ್ಕಾಯಿ ಬಗ್ಗೆ. ನಮ್ಮ ವ್ಯೂವರ್ಸ್ಗಳು ನೋಡ್ತಾ ಇದ್ದಾರೆ, ಅಕಸ್ಮಾತ್ ಏನಾದ್ರು ಅವರು ಕೂಡ ಏನಾದ್ರು ಜಾಯ್ಕಾಯಿ ಏನಾದರೂ ಕೂಡ ಒಂದು ಫಾರ್ಮಿಂಗ್ ಮಾಡಬೇಕು, ಅದು ಕೃಷಿಯನ್ನು ಮಾಡಬೇಕು ಅನ್ನುವಂಥವ್ರಿಗೆ ನಿಮ್ಮ ಅನುಭವದ ಮಾತು, ನಿಮ್ಮ ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ನಮ್ಮ ರೈತ ಬಂಧುವರಿಗೆ? ಸರ್, ನಾನು ಹೇಳೋದು ಏನಂದರೆ, ಇವತ್ತಿನ ವ್ಯವಸಾಯದಲ್ಲಿ ನಾವು ಅಪ್ಪ ಹಾಕೋದು ಆಲ್ಮರ ಅಂತಲೇ ನಾವು ವ್ಯವಸಾಯ ಮಾಡಿದರೆ ಕಷ್ಟ. ಸೊ ಇನೋವೇಟಿವ್ ಆಗಿ ನಾವು ಮುಂದೆ ಹೋಗಬೇಕು. ಜಾಯ್ಕಾಯಿ ಇರ್ಬೋದು, ಬಟರ್ ಫ್ರೂಟ್ ಇರ್ಬೋದು, ಬೇರೆ ಬೇರೆ ಬೇಕಾದಷ್ಟು ಇದೆ. ಈಗ ನಿಂಬೆ ಗಿಡ ಬೇಕಾದಷ್ಟು ಬಂದಿದೆ. ಈ ಥರ ಇನೋವೇಟಿವ್ ಆಗಿ ಯೋಚನೆ ಮಾಡಬೇಕು. ಇದು ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬು ಅದು ಇದು ಅಂತ ಬಂದು ಸ್ವಲ್ಪ ಪ್ರಚಾರ ಜಾಸ್ತಿ ಆಗ್ತಾ ಇದೆ. ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು 16 ವರ್ಷದ ಹಿಂದೆನೆ. ಅವಾಗೆಲ್ಲ ಇಷ್ಟು ಪ್ರಚಾರ ಇರಲಿಲ್ಲ. ಆಗ್ಲೇನೆ ನಾನು ಇನೋವೇಟಿವ್ ಆಗಿ ಯೋಚನೆ ಮಾಡುವಾಗ, ಅಂದರೆ ಏನಾದ್ರು ಡಿಫ್ರೆಂಟ್ ಆಗಿ ಬೆಳಿಬೇಕು, ಅಂದರೆ 16 ವರ್ಷ ಬದುಕುವಂತ ಆಗಬೇಕು. ಭತ್ತ ರಾಗಿ ಕಬ್ಬು ನಮ್ಮ ಕೈಲಿ ಬೆಳಿಲಿಕ್ಕೆ ಆಗಲ್ಲ. ಏನಾದರೂ 10 ವರ್ಷ 50 ವರ್ಷ 100 ವರ್ಷ ಬದುಕುವಂಥ ಗಿಡ ಬೆಳಿಬೇಕು ಅಂತೇಳಿ ನಾವು ದೇಶ ಸುತ್ತಿ ನೋಡಿದಾಗ ನನಗೆ ಇದು ಸರಿ ಅಂತ ಅನಿಸ್ತು. ಹಾಗಾಗಿ ಇದನ್ನು ಆಯ್ಕೆ ಮಾಡಿಕೊಂಡೆ ನಾನು. ಸೊ ಇದರಲ್ಲಿ ನಿಜವಾಗೂ ಆದಾಯ ಇದೆ. ತೆಂಗಿನ ಮರಕ್ಕೆ ಹೋಲಿಸಿದ್ರೆ ತೆಂಗಿನ ಮರಕ್ಕಿಂತ ಜಾಸ್ತಿ ಆದಾಯ ಜಾಯ್ಕಾಯಿ ಗಿಡದಲ್ಲಿ ಬರುತ್ತೆ. ಒಂದು ತೋಟದಲ್ಲಿ ತೆಂಗಿನ ಮರ ಎಷ್ಟು ಹಾಕ್ತೀವೋ ಸಾಧಾರಣ 90% ತೆಂಗಿನ ಗಿಡಗಳನ್ನ ಇದನ್ನ ಹಾಕ್ಬೋದು. ಉದಾಹರಣೆಗೆ 100 ತೆಂಗಿನ ಗಿಡ ಇದ್ರೆ ಒಂದು 85-90 ಗಿಡ ಇದನ್ನ ಹಾಕ್ಲಿಕ್ಕೆ ಆಗ್ತದೆ. ಹೇಗೆ ಅಂದ್ರೆ 4 ಗಿಡದ ಮಧ್ಯೆ ಒಂದು ಜಾಯ್ಕಾಯಿ ಇರುತ್ತೆ. ಹಾಗೆ ತುಂಬಾ ಈಸಿಯಾಗಿ ಬೆಳೆಯುವಂತ ಗಿಡ ಇದು, ಕಾಡು ಜಾತಿಯ ಮರ. ಸೊ ಆದಾಯನ ಹಾಗೆ ಇದೆ. ಬಟ್ ಇನ್ನೊಂದು ಮುಖ್ಯವಾಗಿ ಹೇಳೋದೇನೆಂದ್ರೆ, ಯಾರು ಹಾಕ್ಬೇಕು ಇದನ್ನ? ಸ್ವಂತ ಜನ ಇರುವಂಥವ್ರು, ಮನೆಯಲ್ಲಿ ಸ್ವಂತ ಜನ. ಕೂಲಿ ಕೊಟ್ಟು ಮಾಡಿಸ್ತೀನಿ ಅಂದ್ರೆ ಆಗಲ್ಲ. ಇದಕ್ಕೋಸ್ಕರ ಕೂಲಿ ಕೊಟ್ಟು ಮಾಡಿಸ್ತೀನಿ ಅಂದ್ರೆ ಆಗಲ್ಲ. ಈ ಸ್ವಂತ ಜನ ಇದೆ. ಯಾಕಂದ್ರೆ ಇದು ಫಸಲು ಮೇ ಎಂಡ್ಗೆ ಸ್ಟಾರ್ಟ್ ಆದರೆ ಈ ಜುಲೈ ಆಗಸ್ಟ್ವರೆಗೂ ಫಸಲು ಬರ್ತಾ ಇರುತ್ತೆ, ಜಾಸ್ತಿ ಬರುತ್ತೆ. ಮತ್ತೆ ಸ್ವಲ್ಪ ಸ್ಲೋ ಆಗಿ ಅಪ್ ಟು ಡಿಸೆಂಬರ್ವರೆಗೂ ಬರುತ್ತೆ. ಆಗ ಪ್ರತಿದಿನ ಅಥವಾ ದಿನ ತಪ್ಪು ದಿನ ಇದನ್ನ ಆಯ್ಕೆ ಮಾಡೋದು. ಕೆಳಗಡೆ ಬಿದ್ದಿರ್ತದೆ, ಇದು ಕೀಳುವಂಥದ್ದೇನಲ್ಲ. ಬಿದ್ದದನ್ನ ಎತ್ಕೊಂಡೋಗಿ ಅದನ್ನು ಬಿಡಿಸಿ ಆರಾಕ್ಬೇಕು. ಅದು ಸ್ವಂತ ಜನ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಕೂಲಿ ಕೊಟ್ರೆ ಎಲ್ಲಿ ತಂದು ಮಾಡ್ತೀರಿ ನೀವು? ಆಗಲ್ಲ. ಅದು ಮೇನ್. ಹಾಗಾಗಿ ಸ್ವಂತ ಜನ ರೈತಿದ್ರೆ ಆ ರೈತರು ಮಾಡುವಂಥ ಕೆಲಸ. ಈಗ ಉದಾಹರಣೆಗೆ ನಾನಿರುವುದು ಮಂಗಳೂರಲ್ಲಿ, ನಮ್ಮೂರು ಇದು ಚನ್ನಪಟ್ಟಣ. ಸೊ ನನಗೆ ಕಷ್ಟ, ಯಾಕಂದ್ರೆ ನಮ್ಮ ಮನೇಲಿ ಅಂಥವ್ರು ಇಲ್ಲ. ಈಗ ನಾನು ಸ್ವಲ್ಪ ಏನೋ ಕೂಲಿ ಕೊಟ್ಟು ಮಾಡಿಸ್ತಾ ಇದ್ದೀನಿ, ಅದು ಬೇರೆ ವಿಚಾರ. ಬಿಡ್ಲಿಕ್ಕೆ ಆಗೋದಿಲ್ಲ. ನನಗೆ ಆದಾಯ ಮುಖ್ಯ ಅಲ್ಲ. ನನಗೆ ಬೆಳೆದಿರುವಂಥ ಫಸಲು ನಾನು ಹಾಳು ಮಾಡಬಾರ್ದು. ಅದನ್ನು ಶೇಖರಣೆ ಮಾಡಿ ಮಾರಬೇಕು. ಕಷ್ಟಪಟ್ಟು ಬೆಳೆದಿದ್ದೇನೆ, ಅದನ್ನು ಮಾರಬೇಕು, ಮಾರ್ಕೆಟಿಂಗ್ ಮಾಡಬೇಕು, ನನ್ನ ಆಸೆ. ಆ ಖರ್ಚು ನಾನು ಲೆಕ್ಕ ಆಗ್ತಾ ಇಲ್ಲ. ಬಟ್ ಓನ್ ಜನ ಇದ್ದರೆ ಏನು ತೊಂದರೆ ಇಲ್ಲ, ಆರಾಮ್ಸೆ ವ್ಯವಸಾಯ ಮಾಡ್ಬೋದು. ಇದರಲ್ಲಿ ಆದಾಯ ಖಂಡಿತ ಇದೆ. ಬಟ್ ಇದನ್ನು ಗಿಡ ಹಾಕಬೇಕಾದ್ರೆ ನನ್ನದೊಂದು ಸಜೆಷನ್ ಏನಂದರೆ, ಗ್ರಾಫ್ಟಿಂಗ್ ಗಿಡಕ್ಕಿಂತ ಬೀಜದ ಗಿಡ ಉತ್ತಮ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದ್ರೆ ಅದೇ ಉತ್ತಮ. ಅದನ್ನೇ ಹಾಕಿ ಸ್ವಲ್ಪ ಲೇಟ್ ಆಗ್ಬೋದು, ತೊಂದರೆ ಇಲ್ಲ, ಬೆಳೆಸಬೇಕು. ಮತ್ತು ಇದು ವಿಶೇಷತೆ ಏನಂತ ಹೇಳಿದ್ರೆ, ಮಾವಿನ ಮರದ ಥರ ಇದು. ಮರ ಎಷ್ಟು ದೊಡ್ಡದಾಗ್ತದೋ ಅಷ್ಟು ಫಸಲು ಜಾಸ್ತಿ ಬರುತ್ತೆ. ಈಗ ನಮ್ಮ ತೋಟದಲ್ಲಿ ಕಡಿಮೆ ಅಂದ್ರೂ 3000 ಕಾಯಿ ಕೊಡುವಂಥ ಗಿಡ ಇದೆ. 16 ವರ್ಷದ ಗಿಡ. ಬರೇ 50-100 ಹಿಡಿದು 3000 ಕೊಡೋ ಗಿಡ ನಮ್ಮ ತೋಟದಲ್ಲಿದೆ.
ನಾನು ಕೇಳೋದಲ್ಲಿ 10,000ಗಿಂತ ಹೆಚ್ಚು ಕೊಡುವಂತ ಮರ ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಒಂದೇ ಗಿಡದಲ್ಲಿ 10,000 ಸಮಥಿಂಗ್ ಕಾಯಿಗಳು ಬರುವಂತದ್ದು. ಅಂದ್ರೆ ಇದು ಇವತ್ತಲ್ಲ 100 ವರ್ಷದ ಮೇಲೆ ಬದುಕುವಂಥದ್ದಲ್ವಾ ಇದು. ತೆಂಗಿನ ಮರಕ್ಕಿಂತ ಜಾಸ್ತಿ ನಮಗಿಂತ ಜಾಸ್ತಿ ಹೆಚ್ಚು ಆಯಸ್ಸಿರುವಂತ ಗಿಡ ಇದು. ಹೌದು, ಎಷ್ಟು ಬೆಳೀತಾ ಇರ್ತದೋ ಹಾಗೆ ಫಸಲು ಜಾಸ್ತಿ ಆಗ್ತಾ ಹೋಗ್ತದೆ. ಹಂಗಾಗಿ ನಿಜವಾಗಿ ಇದು ಒಳ್ಳೆ ಆದಾಯ ಕೊಡುವಂತ ಗಿಡನೇ. ಬಟ್ ಅದೊಂದು ನಾನು ಹೇಳ್ದಾಗೆ ಸ್ವಂತ ಜನ ಇದ್ರೆ ಮಾತ್ರ ಮಾಡುವಂತ ಕೆಲಸ ಇದು. ಅದಕ್ಕೋಸ್ಕರ ಕೂಲಿ ಕೊಡಲ್ಲ. ಇನ್ನೂರು ಲೇಬರ್ ಬೇರೆ ಒಬ್ಬ ಇದ್ದಾನೆ, ಬೇರೆ ಕೆಲಸ ಇದೆ, ಅದು ಓಕೆ. ಜಾಯ್ಕಾಯಿ ಆಯ್ಲಿಕ್ಕೆನೆ ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ. ಆದಾಯ ಅಷ್ಟೊಂದು ಸಿಗಲ್ಲ, ಕಡಿಮೆ ಆಗ್ತದೆ ಆದಾಯ, ಅಷ್ಟು ಹೇಳ್ಬೋದು ಅಷ್ಟೇ. ಸರ್, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಸವಿಸ್ತಾರವಾಗಿ ಎಲ್ಲ ಥರದ ಮಾಹಿತಿಯನ್ನು ನೀವು ಕೊಟ್ರಿ. ಒಂದು ಅಪ್ಪಾಕದ ಅಲ್ಮರ ಅಂತ ಅಂದ್ಬಿಟ್ಟು ಒಂದೇ, ಈಗ ನಾವು ಏನಪ್ಪ ನಿಮ್ಮ ತೋಟದಲ್ಲಿ ಏನು ಬೆಳಿತೀವಿ ಅಂದರೆ ತೆಂಗು, ಅಡಿಕೆ ಈ ಥರ ಮಾತ್ರ ಹೇಳ್ತಾರೆ. ಅದು ಬಿಟ್ಟರೆ ಇನ್ನು ಬಾಳೆ, ಈ ಥರ ಪರಂಗಿ ಈ ಥರ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಈಗ ನೀವು ಅಡ್ವಾನ್ಸ್ ಆಗಿ ನೀವು ಥಿಂಕ್ ಮಾಡಿದ್ರಿ ಮತ್ತು ಇನೋವೇಟಿವ್ ಆಗಿ ಥಿಂಕ್ ಮಾಡಿದ್ರಿ. 2008ರಲ್ಲಿ ನೀವು ಇದನ್ನೆಲ್ಲ ಈ ರೀತಿ ನಮಗೆ ಈ ಒಂದು ಗಿಡವನ್ನು ಹಾಕಿದ್ರೆ ತುಂಬ ಹೆಚ್ಚು ಆದಾಯ ಇದೆ ಅನ್ನುವಂಥದ್ದು ನೀವು ಆವಾಗಲೇ ಕೂಡ ಎಲ್ಲನೂ ಕೂಡ ಗ್ರಾಸ್ಪ್ ಮಾಡಿ ತಿಳ್ಕೊಂಡು ಮಾಡಿದ್ದೀರಾ. ಇವಾಗ ನಿಮಗೆ ಒಂದು ಒಳ್ಳೆ ಇಳುವರಿಯನ್ನು ಕೊಡ್ತಾ ಇದೆ. ಭಾಳ ನನಗೆ ಖುಷಿ ಆಗ್ತದೆ ಈ ಒಂದು ವಿಚಾರದಲ್ಲಿ. ನಮ್ಮ ಒಂದು ರೈತ ಬಾಂಧವರು ಕೂಡ ಇದೇ ರೀತಿಯೇ ಕೂಡ ಅವರು ಯೋಚನೆ ಮಾಡೋದ್ರಲ್ಲಿ ಭಾಳ ಅರ್ಥ ಇರುತ್ತೆ. ಈಗ ಯಾರಿಗಾದ್ರೂ ಕೂಡ ಒಂದು ತೆಂಗಿದೆ, ಒಂದು ಅಡಿಕೆ ಮರ ಏನಿದೆ ಅಂಥ ವ್ಯಕ್ತಿಗಳು ಅದನ್ನು ಈ ಒಂದು ಜಾಯಿಕಾಯಿನ ಒಂದು ನಡುವೆ ಇವರು ಸರ್ ಏನು ಹೇಳಿದ್ರು ಅದೇ ರೀತಿಯಲ್ಲೇ ಹಾಕಿ ಇಟ್ಕೊಂಡು ಬೆಳಿಬೋದು. ಅಂತರ ಬೆಳೆಯಾಗಿ ಬೆಳಿಬೋದು. ಅದ್ರ ಜೊತೆಗೆ ಇನ್ನೂ ಕೂಡ ಇನ್ನು ಪರ್ಯಾಯ ಬೆಳೆ ಇನ್ನೂ ಏನು ಬೆಳಿತೀವಿ ಅಂತನ್ನೋದಾದರೆ ನೀವು ಏಲಕ್ಕಿನೂ ಬೆಳಿಬೋದು. ಜೊತೆಗೆ ಹೆಂಗೂ ಮರ ಹೇಗೋ ಇರುತ್ತೆ, ಅದ್ರ ಜೊತೆಗೆ ಇದನ್ನು ಕೂಡ ಮೆಣಸು ಕೂಡ ಬೆಳಿಬೋದು. ಈ ರೀತಿ ಈ ನಡುವೆ ಇನ್ನೊಂದು ಮಾತು ಹೇಳ್ತೇನೆ. ಎಷ್ಟೋ ಜನಕ್ಕೆ ತಪ್ಪು ಕಲ್ಪನೆ ಇದೆ ರೈತರುಗಳಿಗೆ. ಈಗ ತೆಂಗಿನ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ಜಾಯ್ಕಾಯಿ ಮರ ಅಂತ ಇದು ಹಾಕಿದ್ರೆ ಆ ತೆಂಗು ಫಸಲು ಕಡಿಮೆ ಆಗ್ತದೆ, ಅಡಿಕೆ ಫಸಲು ಕಡಿಮೆ ಆಗ್ತದೆ, ಅದೆಲ್ಲ ಸುಳ್ಳು. ನೀವೇ ನೋಡಿ ಎಲ್ಲ. ಅಂದ್ರೆ ನಾನು ಹೇಳೋದೇನಂದ್ರೆ, ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಅದು ರಿಪೀಟ್ ಮಾಡ್ತೇನೆ. ಒಂದು ಮನೇಲಿ 4 ಜನ ಮಕ್ಳಿದ್ರೆ ತಂದೆ ತಾಯಿ ಇಬ್ರು ಇರ್ತಾರೆ, ಇಬ್ರಿಗೆ 1 kg ಅಕ್ಕಿ ಸಾಕು. 4 ಜನ ಮಕ್ಳು ಆದಾಗ 1 kg ಅಕ್ಕಿ ತಿಂದ್ರೆ ಆಗ್ತದ? ಆಗಲ್ಲ. ಹಾಗೆ ಇದು ಅಷ್ಟೇನೆ ತೋಟ. ಈಗ ತೆಂಗಿರ್ತದೆ, ತೆಂಗಿಗೆ 4 ಗಾಡಿ ಗೊಬ್ಬರ ಹಾಕ್ತೇವೆ ಅಂತ ಇಟ್ಕೊಳ್ಳಿ. ಜಾಯ್ಕಾಯಿ ಗಿಡ ಹಾಕ್ಬಿಟ್ಟು ಅವಾಗ್ಲೂ 4 ಗಾಡಿ ಗೊಬ್ಬರ ಹಾಕಿದ್ರೆ ಹಾಗೆ ಎಲ್ಲಿ ಫಸಲು ಬರ್ತದೆ ನಮ್ಗೆ? ಅವಕ್ಕೂ ಸಪರೇಟ್ ಇದು ನಮ್ಮ ರೈತರು ಮಾಡಲ್ಲ. ಹೌದು, ಖಂಡಿತ ಅದು ಮಾಡಲ್ಲ ನಮ್ಮ ರೈತರು. ತಡಿ, ಜಾಯ್ಕಾಯಿ ಗಿಡ ಹಾಕಿದೀನಿ, ಅಡಿಕೆ ಹಾಕಿದೀನಿ, ಇದಕ್ಕೇನು ಸಫಿಶಿಯೆಂಟ್ ಕೊಡಬೇಕು ಅಂತ ಮಾಡಿದ್ರೆ ಆಗ ಒಂದಕ್ಕೊಂದು ಕಾಂಪಿಟೇಷನ್ ಆಗೋದಿಲ್ಲ. ಅದ್ರ ಗೊಬ್ಬರ ಅದಕ್ಕಿರುತ್ತೆ, ಅದಕ್ಕೊಬ್ಬರ ಅದಕ್ಕಿರುತ್ತೆ, ಆಗ ಎಲ್ಲ ಫಸಲು ಬರುತ್ತೆ. ಹೌದು, ಖಂಡಿತ. ನಮ್ಮ ರೈತರು ಹಾಗೆ ಮಾಡಲ್ಲ. ಏನ್ ತೆಂಗಿನ ಮರಕ್ಕೆ ಹಾಕ್ತಿದ ಗೊಬ್ಬರ ಅದನ್ನೇ ಹಾಕುದು. ಆಗ ಕೊಡೋದು ಎಲ್ಲಿ ಕೊಡ್ತದೆ? ಕೊಡಲ್ಲ. ಹಂಗೆ ನಮ್ಮ ಮಾನವನಿಗೂ ವ್ಯವಸಾಯಕ್ಕೂ ಹೋಲ್ಸಿ ಮಾತಾಡ್ತಾ ಹೋದ್ರೆ ಪ್ರತಿಯೊಂದು ವಿಚಾರದಲ್ಲೂ ಮಾನವೊಂದು ಏನು ಇದೆ ಅದೇ ರೀತಿ ವ್ಯವಸಾಯದಲ್ಲೂ ಅದೇ ರೀತಿ ಪ್ರತಿಯೊಂದು ವಿಚಾರ ನೀವು ಯಾವುದೇ ಕೇಳಿದ್ರು ನಾನು ಹೇಳಲಿಕ್ಕೆ ಆನ್ಸರ್ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಹೌದು, ಖಂಡಿತ. ಆ ರೀತಿ ಇದ್ರೇನೆ ಚಂದ. ಈಗ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡಿಸಿದ್ರೆ ನನಗೆ, ಈಗ ಒಂದು 4 ಜನ ಇದೀವಿ ಅಂತಂದ್ರೆ ನಾವು ಅದೇ ಪ್ರಮಾಣದಲ್ಲಿ ದೊಡ್ಡವರಾದಾಗಲೂ ಅದೇ ತರ ಕೊಟ್ರೆ ಅದು ಸರಿ ಬರೋದಿಲ್ಲ. ಚಿಕ್ಕವರಿದಾಗ ತಿಂತದ್ದು ಈಗ ನೋಡಿ, ಸಣ್ಣ ಗಿಡ ಇದ್ದಾಗ ಕೊಡ್ತಾ ಇದ್ದದ್ದೇ ಬೇರೆ, ನಾನು ಈಗ ದೊಡ್ಡ ಗಿಡ ಆದ್ಮೇಲೆ ಕೊಡ್ತಾ ಇರುವಂತದ್ದೇ ಬೇರೆ. ಹೌದು, ಆ ತಕ್ಕಂತೆ ಕೊಡಬೇಕು. ಆಗ ಕಾಂಪಿಟೇಷನ್ ಅನ್ನೋದು ಬರುವುದಿಲ್ಲ. ಪ್ರತಿ ಆ ಮರದಲ್ಲಿ ಏನು ಹೇಳ್ಬೇಕು ಅದು ಬಂದೇ ಬರ್ತದೆ. ಇದಕ್ಕೆ ರೋಗ ರುಜಿನಗಳು ಏನಾದ್ರು ಬರ್ತದೆ? ಎಂಥದ್ದು ಇಲ್ಲ. ಅದು ತುಂಬಾ ಒಳ್ಳೆ ಕ್ವಶನ್ ಇದು ನೀವು ಕೇಳ್ತಾ ಇರೋದು. ಇದು ಏನು ತಲೆ ಬಿಸಿಲು, ಇಷ್ಟು ವರ್ಷ ಆಯ್ತು ನೋಡಿ, ತೆಂಗಿದೆ, ತೆಂಗಿಗೂ ಪುಣ್ಯಕ್ಕೆ ನಮ್ಗೇನಂತ ರೋಗ ಬರಲಿಲ್ಲ ಇವತ್ತಿನವರೆಗೂ. ಈಗ ಅಡಿಕೆ ಇದೆ, ಈಗ ಮಲೆನಾಡು ಕಡೆ ಎಲ್ಲ ನೀವು ಕೇಳಿದ್ದೀರಿ, ಅಡಿಕೆ ಬೆಳೆಯೋದು ಭಾರಿ ಕಷ್ಟ, ಔಷಧಿ ಹೊಡಿಬೇಕು. ನಮ್ಮಲ್ಲಿ ಇನ್ನೂ ಬರಲಿಲ್ಲ, ಅದು ನನಗೆ ಟೆನ್ಷನ್ ಇಲ್ಲ. ವರ್ಷಕ್ಕೊಂದ್ಸಾರಿ ಕೊಡ್ತೇನೆ, ದುಡ್ಡು ಎಣಿಸ್ಕೊತೇನೆ. ಈಗ ಜಾಯ್ಕಾಯಿ ಇದು ಅಷ್ಟೇನೆ. ಒಂದು ದಿವಸ ಏನು ಅದಕ್ಕೆ ಏನು ವರ್ಷಕ್ಕೆ ಏನು ನಾನು ಕೊಡಬೇಕು, ವರ್ಷಕ್ಕೆ 2 ಸಾರಿ ಕೊಡ್ತೇನೆ ನಾನು ಗೊಬ್ಬರ. ಇದಕ್ಕೆ ಏನು ಕೊಡಬೇಕು ಕೊಟ್ರೆ ಮುಗೀತು. ಔಷಧಿ ಆ ಒಂದು ಇದೇ ಇಲ್ವೇ ಇಲ್ಲ. ಹಾಗಾಗಿ ಇದು ಈಸಿ ಬೆಳೆ. ಹೆಚ್ಚು ಆದಾಯ ಕೊಡುವಂತ ಬೆಳೆನೂ ಕೂಡ. ಅದೇ ನೀವು ದಾಳಿಂಬೆ ಬೆಳೀರಿ, ನಿಂಬೆ ಬೆಳೀರಿ, ಕೆಲವು ಗಿಡಗಳಿದೆ ನೀವು ಕೇಳಿರ್ತೀರಿ, ನಿಮ್ಗೆ ಅನುಭವ ಇದೆ, ಅದಕ್ಕೆಲ್ಲ ಔಷಧಿ ಹೊಡೆದೇ ಗಿಡ ಆಗುದಿಲ್ಲ. ಖಂಡಿತ. ಇದಕ್ಕೆ ರೋಗಾನು ಮಾತೇ ಇಲ್ಲ. ಏನಾದ್ರೂ ಅಕಸ್ಮಾತ್ ಕೆಲವು ಗಿಡ ಆಗಿದೆ ನಮ್ಮಲ್ಲಿ, ಇಲ್ಲ ಅಂತಲ್ಲ. ಒಂದೊಂದು ಗಿಡ ಸತ್ತೋಗ್ತದೆ, ತನ್ನಷ್ಟಿಗೆ ಸತ್ತೋಗ್ತದೆ. ಕೆಲವ್ರು ಬರ್ತಾರೆ ಯಾಕೆ ಸಾಯ್ತು ಅಂತ ಕೇಳ್ತಾರೆ. ಈಗ ತೆಂಗಿನ ಮರ ಸತ್ತೋಗ್ತದೆ, ಇದಕ್ಕಿದ್ದಂಗೆ ಚೆನ್ನಾಗೇ ಇರುತ್ತೆ ಈ ವರ್ಷ, ನೆಕ್ಸ್ಟ್ ವರ್ಷ ಸತ್ತೋಗ್ತದೆ. ಯಾಕೆ ಅಂತಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಆಗುದಿಲ್ಲ ಹಂಗೆ, ಚೆನ್ನಾಗಿದ್ದವ್ರೆ ಸುತ್ತ ಹೋಗುದಿಲ್ವಾ? ಹೌದು, ಖಂಡಿತ. ನೀವು ಅದಕ್ಕೆ ಈಗ ಹೋಲಿಕೆ ಚೆನ್ನಾಗಿ ಕೊಡ್ತಾ ಇದ್ದೀರಾ. ವ್ಯವಸಾಯ ಅರ್ಥ ಮಾಡ್ಕೋಬೇಕಾದ್ರೆ ನಾವೇ ಒಂದು
ಎಷ್ಟು ಚೆನ್ನಾಗಿತ್ತು ಮರ ಸತ್ತೋಯ್ತು, ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಹ್ಮ್. ಏನೋ ಆಗಿದೆ, ಏನೋ ಈ ತರ ಎಲ್ಲ ದ್ರೌಪದಿ ಕೆಲವು ಓದ್ಬಿಟ್ಟಿದ್ದಾರೆ, ಏನೋ ಮಾತಾಡ್- ಹೇಳ್ತಾರೆ. ಅದೆಲ್ಲ ಭ್ರಮೆ, ಹ್ಮ್. ಎಲ್ಲ ಭ್ರಮೆ. ಹೌದು, ಹಾಗೆ ಮಾನವ ಮತ್ತೆ ವ್ಯವಸಾಯ ಎರಡೂ ಒಂದೇ, ಎರಡು ಒಂದೇ ರೀತಿಯಲ್ಲಿ ನಿಮ್ಮ ಭಾವನೆ, ಅದನ್ನ ಭಾಳ ಅರ್ಥೈಸಿದ್ರಿ ನೀವು, ಭಾಳ ಚೆನ್ನಾಗಿತ್ತು. ಹೇಳ್ಬೋದು. ನಿಮ್ಮ ಜೊತೆಲಿ ಮಾತಾಡಿ ನನಗೆ ಭಾಳ ಖುಷಿ ಆಯಿತು ಸರ್. ಒಳ್ಳೇದಾಗಲಿ, ಇದಕ್ಕಿಂತ ಇನ್ನೂ ಕೂಡ ದೊಡ್ಡದಾಗಿ ಮಾಡ್ಕೊಂಡು ಬನ್ನಿ. ಮತ್ತು ಇನ್ನೊಂದು ಕಡೆ ಏನೋ ಫ್ಲಾಟ್ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ, ಹೊಸ್ದಾಗಿ ಅಲ್ಲಿ ವಿಭಿನ್ನವಾಗಿ ಏನೋ ಒಂದು ಮಾಡೋದು. ಇನ್ನೂ 2 years ಹೋಗ್ಬೇಕು, ಆಮೇಲೆ ಅದು ರಿಸಲ್ಟ್. ಈಗ ಮಾತಾಡಿ ಪ್ರಯೋಜನ ಇಲ್ಲ, ನಾನೆಂದು ರಿಸಲ್ಟ್ ಕೊಟ್ಟು ಮಾತಾಡುವಂಥದ್ದು. ಅದು ನನ್ನ ಟ್ರಯಲ್, ಅದು ಓಕೆ, ರೈಟ್ ಆಗ್ಬೋದು ಅಥವಾ ಇದಾಗ್ಬೋದು. ಜೊತೆಗೆ ನನ್ನ ಬಿಸ್ನೆಸ್ ಹೆಂಗೆ ಅಂತ, ಅಲ್ಲಿ ಬಿಸ್ನೆಸ್ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ 3 ಎಲೆ ಪರೇಲ್ ಆಟ ನಂದು, ರಮ್ಮಿ ಪರೇಲ್ ಅಂತ ಇಸ್ಮಿಟ್ ಆ ತರ ಆಟ. ಗೊತ್ತಾಯ್ತು. ಹೌದು ಹೌದು, ಯಾವ್ದಾದ್ರು ಬೀಳ್ಬೇಕು, ನಂದು ಆ ತರ ವ್ಯವಸಾಯ ಅದು. ಅದೇನ ಅಂದ್ರೆ ಜೊತೆಗೆ ಹೇಗ್ ಆಗ್ತಾ ಇದೆ, ಹೇಗ್ ಆಗ್ತದ ಇಲ್ವಾ ಟ್ರಯಲ್, ಅದು ನಾನು ಆಗೋದು ಬಿಡೋದು ಸೆಕೆಂಡ್ರಿ. ಓಕೆ ಓಕೆ, ಒಳ್ಳೆ. ಏನೀಗ ನೀವು ಇನೋವೇಟಿವ್ ಏನು ಪ್ಲಾನ್ ಮಾಡಿದ್ರೆ, ನೆಕ್ಸ್ಟ್ ಏನೋ ಒಂದು ಹೊಸದಾಗಿ ಏನೋ ಒಂದು ಕೈ ಹಾಕ್ಬೇಕು ಅನ್ಕೊಂಡಿದ್ರೆ, ಈಗ 2008ರಲ್ಲಿ ನೀವು ಇದಕ್ಕೆ ಪ್ಲಾನ್ ಹಾಕಿದ್ರೆ ಸಕ್ಸಸ್ ಆಯಿತು, ಈಗ ಮುಂದೆ ನೀವು ಅದಕ್ಕೇನೋ ಪ್ಲಾನ್ ಹಾಕ್ತೀವಿ? ಉಳ್ಮೆ ಬಗ್ಗೆ ಅದು ತುಂಬಾ ಇಂಪಾರ್ಟೆಂಟ್, ನೀವು ಕೇಳಲೇ ಇಲ್ಲ, ಅದು ಇಂಪಾರ್ಟೆಂಟ್. ಇದು ಹೇಳಿ ಸರ್. 2006 ತೋಟಕ್ಕೆ ಟ್ರ್ಯಾಕ್ಟ್ರು ನೇಗ್ಲು ಬಂದದ್ದು, ಇವತ್ತಿನವರೆಗೂ ಬರಲಿಲ್ಲ. ಉಳುಮೆ ಮಾಡಲ್ಲ ನಮ್ಮ ತೋಟ ನಾವು. ಅಂದರೆ ಸಾವಯವ ಕೃಷಿ, ಸಾವಯವ ಅಂತಲ್ಲ, ನಾನು ಸಾವಯವ ಸಂಪೂರ್ಣವಾಗಿ ನಂಬಲ್ಲ. ಇದನ್ನು ನಾನು ನಿಮಗೆ ನೇರವಾಗಿ ಹೇಳ್ತೇನೆ, ಸಾವಯವ ಅನ್ನೋರಿಗೆ ನೇರವಾಗಿ ಹೇಳ್ತೇನೆ, ಬರೀ ಸಾವಯವದಲ್ಲಿ ನಾವು ಫಸಲು ತೆಗಿಲಿಕ್ಕೆ ಆಗಲ್ಲ, 100% ಫಸಲು ತೆಗಿಲಿಕ್ಕೆ ಆಗಲ್ಲ. ಸೊ ಈಗ ನಾನು ಒಂದು ಟ್ರೈ ಮಾಡ್ತಾ ಇದ್ದೇನೆ ಈ ವರ್ಷದಿಂದ, ನೋಡುವ. ಅದು ಏನೋ ನನಗೆ ಸ್ವಲ್ಪ ನಂಬಿಕೆ ಇದೆ, ಅದೇನಾಗ್ತದೆ ಅಂತ ರಿಸಲ್ಟ್ ಒಂದು 2-3 ವರ್ಷ ಬೇಕು. ಬಟ್ ನಾನು ಈ ಬೇರೆ ಸಾವಯವ ಏನು ಹೇಳ್ತಾ ಇದ್ರಿ ಇಷ್ಟು ದಿನ, ಅದು ನಾನು ನಂಬಲ್ಲ, ನನಗೆ ಅದ್ರಕ್ಕೂ ನಂಬಿಕೆನೇ ಇಲ್ಲ. ಯಾಕಂದ್ರೆ ನಂದು ಸಿಂಪಲ್ ಆಗಿ ಹೇಳೋದಾದ್ರೆ, ಸಾವಯವದಕ್ಕೂ ನಮ್ಮ ಮನುಷ್ಯನಿಗೂ ಅದಕ್ಕೂ ಹೋಲಿಸಿ ಹೇಳ್ತೇನೆ. ನಮ್ದು ಸಾವಯವ, ನಮ್ದು ಏನು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಸಾವಯವ ಅಂತ ಹೇಳ್ತಾರೆ. ಈ ನಮ್ದು ಊಟದ ವಿಚಾರದಲ್ಲಿ ಬಂದ್ರೆ, ಮುದ್ದೆ ಅನ್ನ ಏನ್ ತಿಂತೀವಿ ಅದು ಗೊಬ್ಬರ ನನ್ನ ಪ್ರಕಾರ, ಅದು ಕಾಮನ್ ಫುಡ್ಡು. ತರಕಾರಿ ಸೊಪ್ಪು ಎಲ್ಲ ಏನ್ ತಿಂತೀವಿ ನೋಡಿ, ಇದು ಆರ್ಟಿಫಿಷಿಯಲ್ ಮೆನ್ಯೂ. ಹೌದು, ಪೌಷ್ಟಿಕಾಂಶ ಅಂತಾರಲ್ಲ ಆ ರೀತಿ. ಅದಿಲ್ಲದೆ ಆಗಲ್ಲ. ಬರೇ ಮುದ್ದೆ ಅನ್ನ ತಿಂದ್ರೆ ನಾವು ಅಷ್ಟು ಪೌಷ್ಟಿಕವಾಗಿ ಇರ್ಲಿಕ್ಕೆ ಆಗ್ತದ? ಆಗಲ್ಲ. ಹಾಗೆ ಬರೇ ಸಾವಯವದಲ್ಲಿ ನಾವು ಬೆಳಿತೀವಿ ಅಂದ್ರೆ ತುಂಬಾ ಕಷ್ಟ ಇದೆ. ಬೆಳಿಲಬಹುದೇನೋ, ಆದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ನಾವು 4 ಬುಟ್ಟಿ ಗೊಬ್ಬರ ಇವತ್ತು ಹಾಕಿ, ಅದ್ರ ಜೊತೆಗೆ ನಾವು ಒಂದು 2 kg NPK ಏನು 19 ಯಾವುದೋ ಒಂದು ಕೊಟ್ಟು ಬೆಳೀತಾ ಇದೀವಿ ಅಂತ ಇಟ್ಕೊಳ್ಳಿ. ಅದೇ ನಾವು ಬರೇ ಸಂಪೂರ್ಣ ಸಾವಯವ ಮಾಡ್ಬೇಕಂದ್ರೆ 4 ಅಲ್ಲ 15-20 ಬುಟ್ಟಿ ಗೊಬ್ಬರ ಕೊಡ್ಬೇಕಾಗ್ತದೆ. ಎಲ್ಲಿಂದ ಕೊಡ್ತೀರಿ ನೀವು? ಕೊಡಕ್ಕಾಗಲ್ಲ. ಹೌದು, ಆಗಲ್ಲ. ನನ್ನದೊಂದೊಂದು ಅನಿಸಿಕೆ, ನಾನು ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ತುಂಬಾ ಕಡೆ ನೋಡಿದ್ದೇವೆ, ನಾನು ನನ್ನ ಸ್ನೇಹಿತರು ಇನ್ನೊಬ್ಬಿದ್ದಾರೆ, ಅವ್ರು ಬರ್ಲಿಲ್ಲ ಅವತ್ತು. ತುಂಬಾ ಕಡೆ ನೋಡಿದ್ದೇವೆ, ಅಲ್ಲೆಲ್ಲ ಹೇಳುದಷ್ಟೇ, ಇದೆ ಗಿಡ ಇದೆ, ಮರ ಇದೆ, ಫಸಲಿದೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಒಂದು ಮನೇಲಿ ಮಕ್ಳು ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಮಕ್ಳು ಬುದ್ಧಿವಂತರು, ಎಷ್ಟು ಮಕ್ಳು ಆದಾಯ ತೆಗಿ, ಅದು ಮುಖ್ಯ ಅಲ್ವಾ? ಅಲ್ಲಿ ಹೋಗಿ ನೋಡುವಾಗ ಒಂಥರ ಪಿಚ್ ಅನ್ನುತ್ತೆ ನಮ್ಗೆ. ಸಾವಯವ ನಿಜ, ಆದಾಯ ತೋರಿಸಿ, ಸಾಧ್ಯವಷ್ಟು ಕಡಿಮೆ ಯಾವುದಕ್ಕೆ ಸಾವಯವ ಮಾಡಬೇಕು? ನಮ್ಮ ಸ್ವಂತಕ್ಕೆ, ನಮ್ಮ ಸ್ವಂತ ಬೇಡ, ಫರ್ಟಿಲೈಸರ್ ಬೇಡ, ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ. ಸ್ವಂತಕ್ಕೆ ಒಂದು 4 ತೆಂಗಿನ ಮರ, 4 ನಿಂಬೆ ಗಿಡ, 4 ಹಣ್ಣಿನ ಗಿಡ, ಒಂದು ಅರ್ಧ ಎಕರೆ ಗದ್ದೆ, ಅರ್ಧ ಎಕರೆ ರಾಗಿ, ಅಂಥದ್ದನ್ನ ನಾವು ಸಾವಯವಾಗಿ ಬೆಳ್ಕೊಂಡು ನಾವು ತಿನ್ನಕ್ಕೋಸ್ಕರ ಬೆಳಿಬೇಕು. ಮಾರ್ಲಿಕ್ಕಂತೂ ಸಾವಯವ ಬೆಳೆದು ನೀವು ಸಕ್ಸಸ್ ಆಗೋದು ನನ್ನ ಪ್ರಕಾರ ಕಷ್ಟ. ಅಂದ್ರೆ ಅದಕ್ಕೆ ರೇಟ್ ಕೂಡ ಜಾಸ್ತಿ ಇರುತ್ತೆ. ಹೌದು, ಸಾವಯವಕ್ಕೆ ರೇಟ್ ಜಾಸ್ತಿ. ಆಮೇಲೆ ಇನ್ನೂ ಒಂದು ಇದೆ ಸರ್, ಅದ್ರಲ್ಲೂ ಹೇಳೋದಾದ್ರೆ ಮಾತಾಡೋದು ತುಂಬಾ ಮಾತಾಡ್ಬೋದು. ಖಂಡಿತ. ಏನು ಮಾರ್ಕೆಟ್ ಅಲ್ಲಿ ಇವತ್ತು ಸಾವಯವ ಅಂತ ಮಾರ್ತಾ ಇದ್ದಾರೆ, 25% ಟ್ರೂ ಇಲ್ಲ ಅದ್ರಲ್ಲಿ, ಬರೇ ಬೋಗಸ್. ಹೌದು, ಈಗ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಹೇಳಿ, ಸಾವಯವದಲ್ಲೇ ಬೆಳೆದಿದ್ದಾರೆ, ಇದನ್ನು ಏನು ಗೊತ್ತಾಗಲ್ಲ. ನಮ್ ಕಣ್ಣೆದ್ರಿಗೇನೆ ನಮ್ಮ ಸಂಬಂಧಿಕರೇ ಇದ್ದಾರೆ, ನಾವು ಸಾವಯವದಲ್ಲಿ ಬೆಳೆದಿದೀವಿ ಅಂತ ತಗೊಂಡೋಗಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಹೌದು, ಆ ರೀತಿ ಬಿಸಿನೆಸ್ ಮೈಂಡ್ ಅಲ್ಲಿ ಮಾಡ್ತಾ ಇದ್ದಾರೆ ಇವಾಗ ಇತ್ತೀಚೆಗೆ. ನಾನಂತೂ ನಂಬಲ್ಲ, ಯಾವುದೇ ಕಾರಣಕ್ಕೂ ಸಾವಯವ ಮಾಡೋದು ತುಂಬಾ ಕಷ್ಟ ಇದೆ. ಆಗಲ್ಲ ಅಂತಲ್ಲ, ಖರ್ಚು ಹಾಗೆ ಮಾಡ್ಬೇಕಾಗ್ತದೆ. ಎಲ್ಲಿ ಮಾಡ್ತೀರಿ ನೀವು? ಹೌದು, ನಾನು ಹೇಳಿದಾಗ ಆಗ್ಲೇ ನಾನು 2005ನೇ ಇಸ್ವಿಯಲ್ಲೇ ನಾನು 2008ನೇ ಇಸ್ವಿಯಲ್ಲೇ ಸಾವಯವ ತೋಟಗಳು ನೋಡಿದ್ದೇನೆ. ಅವತ್ತೇನೆ ನೋಡಿ ನಾನು ಅವತ್ತೇ ನಾವು ಡಿಸೈಡ್ ಮಾಡಿದ್ದೇವೆ, ಬರೀ ಸಂಪೂರ್ಣ ಸಾವಯವದಿಂದ ನಾವು ತೋಟ ನಾವು ರಕ್ಷಣೆ ಮಾಡಲಿಕ್ಕೆ ಆಗಲ್ಲ, ಅಷ್ಟೊಂದು ಆದಾಯನೂ ಗಳಿಸಕ್ಕಾಗಲ್ಲ. ಮತ್ತೆ ಈಗ ಹೊರಗಡೆ ಮರದಾದ್ರೆ ಈಗ ಇದು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ಸಾವಯವದ್ದೇ ಅಂತ ಅಂದ್ಬಿಟ್ಟು ಕೊಡ್ತಾರೆ ಪ್ರಾಡಕ್ಟ್. ಬಟ್ ನಾವು ಅದೆಷ್ಟು ಮಟ್ಟಿಗೆ ಸಾವಯವದ್ದು ಪ್ರಾಡಕ್ಟ್ ಅಂತ ನಾವು ಅದನ್ನ ಗೆಸ್ ಮಾಡೋದಕ್ಕಾಗುತ್ತೆ ಹೇಳಿ, ಆಗೋದಿಲ್ಲ.
ನೀವು ಹೇಳಿದ್ದೆಲ್ಲ ಪರಿಪೂರ್ಣವಾಗಿ ಎಲ್ಲ ಈಗಿನ ಜನತೆಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಸಂಪೂರ್ಣವಾಗಿ ಹೇಳಿದ್ದೀರಾ. ನನಗೆ ಭಾಳ ಖುಷಿ ಆಯ್ತು ಸರ್, ನಿಮ್ಮ ಒಂದು ಇಂಟರ್ವ್ಯೂ ಮಾಡಿದಂತೂ ನನಗೆ ಭಾಳ ಖುಷಿ ಆಯಿತು. ಅದು ಈಗ ಮಾನವ ಮತ್ತು ಈ ಸಸ್ಯವರ್ಗ ಏನಿದೆ ಅದು ಎರಡನ್ನೂ ಕೂಡ ಡಿಫ್ರೆನ್ಶಿಯೇಟ್ ಮಾಡಿ ಹೇಳಿದ್ರಲ್ಲ, ನನಗೆ ಅದು ಒಂಥರ ಇನ್ನೂ ತುಂಬ ಚೆನ್ನಾಗಿ ಯಾವ್ದಾದ್ರು ಕೇಳಿ ನೀವು ಮತ್ತೆ ನನಗೆ ಫೋನ್ ಮಾಡಿ ಕೇಳಿ, ನಾನು ಟ್ಯಾಲಿ ಮಾಡಿ ಕೊಡ್ತೇನೆ ನಿಮಗೆ. ಓಕೆ, ಖಂಡಿತ ಆ ರೀತಿ ಇದ್ದಾಗಲೇ ನಮಗೆ ಒಂದು ಜಡ್ಜ್ಮೆಂಟ್ ಗೊತ್ತಾಗುತ್ತೆ ಸರ್. ಈಗ ನೀವು ಹೇಳಿದ್ರಲ್ಲ, ಈಗ ಒಂದು 10 ಜನ ನಾವು ಮನೇಲಿ ಇದ್ದೀವಿ ಅಂತ, ಚಿಕ್ಕ ಹುಡುಗರು ಇದ್ದಾಗ 10 ಜನ ಎಷ್ಟು ತಿಂತ ಒಂದು 2 kg ತಿಂತಾ ಇದ್ವಿ. ಇವಾಗ ದೊಡ್ಡವರಾಗಿದ್ದಾವೆ ಒಂದು 2 kg ತಿನ್ನೋದ್ರೆ ಅದು ಆಗೋದಿಲ್ಲ. ಅದು ಆ ರೀತಿಯಲ್ಲಿ ನೀವು ಎಲ್ಲ ಪರಿಪೂರ್ಣವಾಗಿ ಹೇಳಿದ್ವಿ. ಒಂದು ಸಸ್ಯ ಮತ್ತು ಒಂದು ಮಾನವ ಎರಡಕ್ಕೂ ಕೂಡ ಸೇಮ್ ಇದೇ ಇರುತ್ತೆ, ಸಂಬಂಧ ಇರುತ್ತೆ. ಅದನ್ನು ಹೊರತ್ಕೊಂಡು ಅಂತಂದರೆ ನಾವು ಈ ಒಂದು ಕೃಷಿನಲ್ಲಿ ಕೂಡ ನಾವು ಉನ್ನತಿಯನ್ನು ಸಾಧಿಸ್ತೀವಿ. ಗಿಡನೇ ನಮ್ಮ ಕಸಿನ್ ಗೊತ್ತಿರ್ತದೆ, ಇದೇ ರೋಡಲ್ಲಿ ಹೋಗೋರು ನಮ್ಮ ಸಂಬಂಧಿಕರೇ ಮಾತಾಡಿದ್ದಾರೆ. ಯಾವ್ದೋ ಮರ ಆಗ್ತದಂತೆ, ಗಿಡ ನೆಡ್ತಾವನೆ, ನೆಡ್ಲಿ ಅವನು ಮರ ಆಗ್ಲಿ, ತೆಂಗಿನ ಮರ ನೋಡ್ಲಿ ಅಂತ ಇದೇ ರೋಡಲ್ಲಿ ಮಾತಾಡ್ಕೊಂಡು ಹೋಗೋರು ನಮ್ಮ ಸಂಬಂಧಿಕರೇ. ಇವತ್ತು ಅವ ಏನು ಮಾತಾಡೋದಿಲ್ಲ, ಯಾರ್ಯಾರನೋ ಕದ್ದು ಪದ್ದು ಕೇಳುದಂತೆ. ಅಡಕೆ ಎಲ್ಲ ಅದೇ ಎಷ್ಟು ಬಂದದು, ಜಾಯ್ಕೆ ಎಲ್ಲ ಅಷ್ಟು ಬಂದದು ಅಂತ ಬೇರೆ ಕದ್ದು ಕೇಳ್ತಾರಂತೆ, ನನ್ನನ್ನು ಕೇಳೋದಿಲ್ಲ ಅವರು. ಬಹಳ ಖುಷಿ ಆಯ್ತು ಸರ್. ಈಗ ಒಟ್ಟಲ್ಲಿ ಒಬ್ರು ಬಾಯಲ್ಲಿ ಬೆಳ್ಳಿಟ್ಕೊಳ್ಬೇಕು. ಈಗ ಸ್ಟಾರ್ಟಿಂಗಲ್ಲಿ ಏನೋ ಬೆಳೀತಾ ಇದ್ದಾನಪ್ಪ, ಏನೋ ಅವ್ನಿಗೆ ಏನು ಗೊತ್ತಾಗ್ತಲ್ಲ, ನಾವೆಲ್ಲ ಬೆಳೆದಿಲ್ಲ ಆ ಟೈಮ್ನಲ್ಲಿ, ಇವ್ನಿಗೆ ಅದಕ್ಕಿಂತ ಚೆನ್ನಾಗಿ ಗೊತ್ತಿದೆ, ಏನೋ ಮಧ್ಯದಲ್ಲಿ ಇವಾಗ ತೆಂಗು ಅಡಿಕೆ ಹಾಕ್ಬಿಟ್ಟವ್ರೆ, ಅದ್ರ ಮಧ್ಯದಲ್ಲಿ ಹಾಕಿರಿ ಇವೆಲ್ಲ ಬೆಳೆದವ ಆಗುತ್ತಾ, ಎಲ್ಲ ಸೀಡ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಗೆಸ್ ಮಾಡಿರ್ತಾರೆ. ಬಟ್ ನಾವು ಮುನ್ನೆಚ್ಚರಿಕೆಯಾಗಿ ಮುಂದಾಲೋಚನೆಯಿಂದ ನಾವು ಬೆಳೆದಿದ್ದೀವಿ. ನೀವು ಸಕ್ಸಸ್ ಮಾಡಬೇಕಾದ್ರೆ ನಾವು ಎಷ್ಟು ಯೋಚನೆ ಮಾಡಿರ್ತಾರೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಒಂದು ಇಲ್ಲಾಂದ್ರೆ ಒಂದು 50-60 ವರ್ಷದ ಪ್ಲಾನ್ ಅಲ್ಲೇ ನೀವು ಥಿಂಕ್ ಮಾಡಿರ್ತಾರೆ. ಇವಾಗ ಹಾಕಿದ್ರೆ ಏನಾಗುತ್ತೆ, ಇನ್ನು 50 ವರ್ಷ ಬಿಟ್ಟ ನಂತರ ಏನಾಗಲ್ಲ, ನಾನು ಎಲ್ಲಿವರೆಗೂ ಪ್ಲಾನ್ ಮಾಡ್ತೇನೆ ಅಂತ ಹೇಳಿದ್ರೆ, ಈ ನೆಕ್ಸ್ಟ್ ನಮ್ದು ಏನು ಫಸಲು ಮಾರಾಟ ಮಾಡ್ಬೇಕು ನೋಡಿ, ಅಲ್ಲಿವರೆಗೂ ಥಿಂಕ್ ಮಾಡಿ ನಾನು ಗಿಡ ಹಾಕುದು. ಹೌದು, ಬರೀ ಈಗಿಂದ ಯೋಚನೆ ಮಾಡಲ್ಲ. ಈಗ ಬೆಳಿತೀವಿ ಗಿಡ, ನಾಳೆ ಫಸಲು ಬಂತು, ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ ಮಾಡ್ಬೇಕು. ಮಾರ್ಕೆಟಿಂಗ್ ಯೋಚನೆ ಮಾಡದೆ ಬೆಳೆದ್ಬಿಟ್ಟು ನಾಳೆ ಮಾರ್ಕೆಟ್ ಮಾಡ್ಲಿಕ್ಕೆ ಬರುದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಆಗೋದಿಲ್ಲ, ಕಷ್ಟ ಆಗುತ್ತೆ ಅಲ್ವಾ? ನಂದು ಮಾರ್ಕೆಟಿಂಗ್ ಇಂತ ಮುಖ್ಯವಾಗಿ ಇನ್ನೋವೇಟಿವ್. ನಮ್ಮ ಭೂಮಿಯಲ್ಲಿ ನಮ್ಮ ಏರಿಯಾದಲ್ಲಿ ಈ ಗಿಡ ಆಗ್ತದ, ಅಲ್ಲಾಗುವಂಥದ್ದು ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಒಂದು ಪ್ಲಾನ್. ಅದು ನಮ್ಮ ಇದು ನೀವು ಹೇಳುವಂಗೆ ಅದು ಪ್ರಯತ್ನ ಪಡೋಣ. ನೋಡಿ, ಜಾಯ್ಕಾಯಿ ಹಾಕಿ ಸಕ್ಸಸ್ ಆಯ್ತು. ಈಗ ಇನ್ನೊಂದು ಏನೋ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಅದನ್ನು ಕೂಡ ಟ್ರಯಲ್ ಮಾಡ್ತಾ ಇದ್ರೆ, ಅದು ಕೆಲವು ಆಲ್ರೆಡಿ ಫೇಲ್ ಆಗಿದೆ, ಕೆಲವು ಸಕ್ಸಸ್ ಆಗಿದೆ. ಟೋಟಲಿ ರಿಸಲ್ಟ್ ನಿಮ್ಗೆ 2 to 3 years ನಾನು ಕೊಡ್ತೇನೆ. ಅದು ನಮ್ದು. ನನಗೆ ನೀವಂತಲ್ಲ, ನನ್ಗೆ ಗಿಡ ಕೊಟ್ಟ ಅಲ್ಲಿ ಒಂದು ಕೇಳದಿಂದ ಗಿಡ ತಂದಿರೋ ನಾನು, ಅವರೇ ನನ್ನನ್ನು ಕಾಯ್ತಾ ಇದ್ದಾರೆ. ನನಗೆ ಸ್ಪೆಷಲ್ ರೇಟಲ್ಲಿ ಗಿಡ ಕೊಟ್ಟಿದ್ದಾರೆ. ಇವರು ಅಲ್ಲಿಂದ ಬಂದು ಕೊಂಡೋಗ್ತಾ ಇದ್ದಾರೆ ಇಲ್ಲಿ ಇಷ್ಟು ಗಿಡನ, ಇವ್ರಿಗೆ ಒಂದು ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ ಅಂತ ಸ್ಪೆಷಲ್ ರೇಟಲ್ಲಿ ಗಿಡ ಕೊಟ್ಟಿದ್ದಾರೆ ಅವರು. ಬಟ್ ನಮ್ಮ ತೋಟದ ಬಗ್ಗೆ ಕಾಯ್ತಾ ಇದ್ದಾರೆ, ನನ್ಗೆ ಫೋನ್ ಮಾಡ್ತಾ ಇರ್ತಾರೆ ಆಗಾಗ, ಹೇಗಿದೆ ಹೆಂಗೆ ಅಂತ. ಅಂದ್ರೆ ನಮ್ದು ರಿಸಲ್ಟ್ ಬಂದ್ರೆ ಅವ್ರು ಪ್ರಚಾರ ಮಾಡ್ಬೋದಲ್ಲ. ಹೌದೌದು, ಖಂಡಿತ ಆ ರೀತಿಯಲ್ಲಿ ಮಾಡ್ಬೋದು. ಭಾಳ ವಿಷಯ ತಿಳ್ಕೊಂಡಿದ್ದೀರಿ. ಭಾಳ ನೀವು ಮುಂದಾಲೋಚನೆ ಭಾಳ ಇದೆ ಸರ್. ನಿಮಗೆ ಒಂದು 100 ವರ್ಷದ ಪ್ಲಾನ್ ಮಾಡ್ತೀರಿ ಅಂತ ಅನ್ಸುತ್ತೆ. ಇವಾಗ ನೀವು ಪ್ರೆಸೆಂಟ್ ಒಂದು ಏನೋ 100 ವರ್ಷದ ಪ್ಲಾನ್ ನೀವು ಮಾಡ್ತೀರಿ ಅಂತ ಬೇರೆ ಪ್ಲಾನ್ ಇಲ್ಲದೆ ಏನು ವ್ಯವಸಾಯ ಮಾಡೋದು ಖಂಡಿತ ಹಾಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿಯಾದ ಒಂದು ಸ್ವಂತ ಉದ್ಯೋಗವನ್ನು ಮಾಡಿ ಈ ರೀತಿಯಾದ ಕೃಷಿ ಒಂದು ಪದ್ಧತಿಯನ್ನು ಅನುಸರಿಸೋದ್ರ ಮುಖಾಂತರ ಉನ್ನತಿಯನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS. ಓಕೆ, ಥ್ಯಾಂಕ್ಸ್.